ಕೆ ಎಕ್ಸಲೆನ್ಸ್. ನಾನು ಎಜುಕೇಟರ್ ದೇವಮೇಶ್ ಚಿರ್ಲಾಬಾವಿ. ಈ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಎಂಟೈರ್ ಏಷ್ಯಾ ಪೊಲಿಟಿಕಲ್ ಮ್ಯಾಪನ್ನು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಹೇಗೆ ಎಂಟೈರ್ ಏಷ್ಯಾವನ್ನು ಡಿವಿಷನ್ ಮಾಡಿದ್ದಾರೆ ಆನ್ ದ ಬೇಸಿಸ್ ಆಫ್ ಲ್ಯಾಂಡ್ ಸ್ಕೇಲ್, ಪೊಲಿಟಿಕಲ್ ಬೇಸಿನ್, ರೀಜನ್ ಬೇಸ್ ಮೇಲೆ ಲೊಕೇಶನನ್ನು ಎಂಟೈರ್ ಏಷ್ಯಾವನ್ನು ಡಿವಿಷನ್ ಮಾಡಿದ್ದಾರೆ. ಯಾವ ಯಾವ ಭಾಗದಲ್ಲಿ ಏಷ್ಯಾ ಕಾಂಟಿನೆಂಟ್ ಡಿವಿಷನ್ ಆಗಿದೆ ಅಂತ ಹೇಳಿ ನೋಡ್ತಾ ಬರೋದು, ಮತ್ತು ಆ ರೀಜನಲ್ಲಿ ಯಾವ ಯಾವ ಕಂಟ್ರಿಗಳು ಬಿಲಾಂಗ್ಸ್ ಆಗ್ತದೆ ಅಂತ ನೋಡ್ತೇವೆ. ನಾರ್ಮಲಿ ಇಲ್ಲಿ ಪೊಲಿಟಿಕಲ್ ಮ್ಯಾಪಿಂಗ್ ಕಾಣಿಸ್ತಾ ಇದೆ ಏಷ್ಯಾದು. ಇಲ್ಲಿ ಕನ್ಸಿಡರ್ ಮಾಡಿರೋ ಹಾಗೆ ನಾವು ನಾರ್ದರ್ನ್ ಪಾಯಿಂಟಲ್ಲಿ ನಾರ್ದರ್ನ್ ಏಷ್ಯಾವನ್ನು ನೋಡ್ತೀವಿ. ನಾರ್ತ್ ಏಷ್ಯಾ, ದೆನ್ ಪೂರ್ವ ಏಷ್ಯಾ, ಈಸ್ಟ್ ಪಾರ್ಟ್, ಸೊ ದಟ್ ಈಸ್ಟರ್ನ್ ಏಷ್ಯಾ ಅಥವಾ ಇದಕ್ಕೆ ನಾವು ಪೂರ್ವ ಏಷ್ಯಾ ಅಂತ ಹೇಳಿ ನೋಡ್ತಾ ಬರ್ತೀವಿ. ನಾರ್ತ್ ಏಷ್ಯಾ, ಪೂರ್ವ ಏಷ್ಯಾ, ಇದು ಸೌತ್ ಪಾರ್ಟಲ್ಲಿ ಈಸ್ಟರ್ನ್ ಪೋರ್ಷನ್ ಅಲ್ಲ, ಸೊ ದಟ್ ಇದನ್ನು ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತೀವಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಗುಂಪು ಇದೆ, ಸೊ ದಟ್ ಅದನ್ನು ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳಿ ನೋಡ್ತಾ ಬರೋದು. ಅಲ್ಲಿ ಯಾವ ಕಂಟ್ರೀಸ್ಗಳು ಬರುತ್ತೆ. ಇನ್ನು ನಾವು ಇಂಡಿಯಾ ಬಾರ್ಡರಿಂಗ್ ಲೊಕೇಶನಲ್ಲಿ ಅಂತ ತೊಗೊಂಡಾಗ ನಾವು ಸೌತ್ ಏಷ್ಯಾ ಅಂತ ನೋಡ್ತೀವಿ. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಗುಂಪು ಸಿಗುತ್ತೆ, ಅಲ್ಲಿ ಸೌತ್ ಏಷ್ಯಾ ಅಂತ ಹೇಳಿ ನೋಡೋದು. ಏಷ್ಯಾದ ದಕ್ಷಿಣ ಭಾಗದಲ್ಲಿರುವಂಥ ರಾಷ್ಟ್ರಗಳು. ದೆನ್ ನೋಡ್ತೇವೆ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾ ರಾಷ್ಟ್ರಗಳು ಯಾವ್ದು ಬರುತ್ತೆ, ಸೆಂಟ್ರಲ್ ಏಷ್ಯಾ. ದೆನ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ, ನಥಿಂಗ್ ಬಟ್ ಅದು ಪಶ್ಚಿಮದ ಭಾಗ, ವೆಸ್ಟರ್ನ್ ಏಷ್ಯಾ ಅಂತ ಹೇಳಿ ಡಿವಿಷನ್ ಮಾಡಿರುವಂಥದ್ದು. ಎಂಟೈರ್ ಏಷ್ಯಾವನ್ನು ನಾರ್ದರ್ನ್ ಏಷ್ಯಾ, ನಾರ್ತ್ ಏಷ್ಯಾ, ದೆನ್ ಪೂರ್ವ ಏಷ್ಯಾ ಅಂತ ನೋಡ್ತೇವೆ, ಈಸ್ಟರ್ನ್ ಏಷ್ಯಾ. ಆಗ್ನೇಯ ಏಷ್ಯಾ ಅಂತ ಹೇಳಿ ತಗೊಂಡಾಗ ಇದನ್ನು ಸೌತ್ ಈಸ್ಟ್ ಏಷ್ಯಾ ಅಂತ ನೋಡ್ತೇವೆ. ಇಲ್ಲಿ ಯಾವ ಕಂಟ್ರೀಸ್ಗಳು ಬರುತ್ತೆ. ದಕ್ಷಿಣ ಏಷ್ಯಾ ಅಂತ ತಗೊಂಡಾಗ ಇದನ್ನು ಸೌತ್ ಏಷ್ಯಾ. ದೆನ್ ಸೆಂಟ್ರಲ್ ಏಷ್ಯಾ ಅಂತ ನೋಡ್ತಾ ಬಂದಾಗ ಮಧ್ಯ ಏಷ್ಯಾದ ರಾಷ್ಟ್ರಗಳು. ದೆನ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ತಗೊಂಡಾಗ ಅದು ವೆಸ್ಟರ್ನ್, ಪಶ್ಚಿಮ ಭಾಗದ ಏಷ್ಯಾದ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳು ಯಾವುದು ಬರ್ತದ. ಎಂಟೈರ್ ಆ ಕಂಟ್ರೀಸ್ಗಳು ಎಲ್ಲಿ ಬರ್ತದ, ಏಷ್ಯಾದ ಯಾವ ಭಾಗದಲ್ಲಿ ಬರುತ್ತೆ ಅಂತ ತಗೊಂಡಾಗ ರೀಜನಲ್ ಆರ್ಗನೈಸೇಷನ್, ಪ್ರಾದೇಶಿಕ ಸಹಕಾರ ಒಕ್ಕೂಟಗಳು, ಸಂಘಟನೆಗಳ ಬಗ್ಗೆ ನೋಡಬೇಕಾದ್ರೂ ಇಶ್ಯೂ ಆಫ್ ಕಾಂಟೆಕ್ಸ್ಟಲ್ಲಿ ಆ ಒಂದು ನ್ಯೂಸ್ ಅನಾಲಿಸಿಸಲ್ಲಿ ಬಂದಾಗ ಆ ರೀಜನಲ್ ಆರ್ಗನೈಸೇಷನ್ ನೋಡುವಾಗೂ ಹೆಲ್ಪಿಗೆ ಬರ್ತದ. ದೆನ್ ಯಾವುದಾದ್ರೂ ಕಂಟ್ರೀಸ್ಗಳು ಇಲ್ಲಿ ನ್ಯೂಸ್ ಆಫ್ ಕಾಂಟೆಕ್ಸ್ಟಲ್ಲಿ ಇದ್ದಾಗ ಎಕ್ಸಾಕ್ಟ್ಲಿ ಏಷ್ಯಾದ ಯಾವ ಭಾಗದಲ್ಲಿ ಇವುಗಳು ಬರುತ್ತೆ, ಆ ಪಾಯಿಂಟ್ ಆಫ್ ಅನಾಲಿಸಿಸಲ್ಲಿ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಸೊ ದಟ್ ಈ ನಿಟ್ಟಿನಲ್ಲಿ ಎಂಟೈರ್ ಏಷ್ಯಾ ಪೊಲಿಟಿಕಲ್ ಮ್ಯಾಪನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಕನ್ಸಿಡರ್ ಮಾಡಿರೋ ಹಾಗೆ ಜಸ್ಟ್ ಕಲರ್ ಐಡೆಂಟಿಫಿಕೇಷನಲ್ಲಿನೇ ಗೊತ್ತಾಗ್ತದ ಯಾವ ಯಾವ ಪಾರ್ಟಲ್ಲಿ ಯಾವ ಯಾವ ಏಷ್ಯಾದ ಕಂಟ್ರೀಸ್ಗಳು ಬಿಲಾಂಗ್ಸ್ ಆಗ್ತದೆ ಅಂತ ಹೇಳಿ. ನಾರ್ಮಲಿ ನೋಡ್ತಾ ಹೋದ ನಾವು ನಾರ್ದರ್ನ್ ಪೋರ್ಷನ್ ಅಂತ ಹೇಳಿ ತಗೊಂಡಾಗ ಉತ್ತರ ಭಾಗದಲ್ಲಿ ರಷ್ಯಾ ಇದೆ. ಹೌದಾ, ರಷ್ಯಾ ಇಲ್ಲಿದ ಏಷ್ಯಾದ ಉತ್ತರ ಭಾಗದಲ್ಲಿದೆ, ಸೊ ದಟ್ ಇದನ್ನು ನಾರ್ದರ್ನ್ ಏಷ್ಯಾ ಅಂತ ಹೇಳಿ ಕರಿತೇವೆ. ಒಂದೇ ಇರುವಂಥದ್ದು ಕಂಟ್ರಿ, ನಾರ್ದರ್ನ್ ಏಷ್ಯಾದಲ್ಲಿ ರಷ್ಯಾ ಒಂದೇ ಬಿಲಾಂಗ್ಸ್ ಇರುವಂಥದ್ದು. ಅದನ್ನು ನಮಗೆ ಪೂರ್ವ ಏಷ್ಯಾ ಅಂತ ಹೇಳಿ ತಗೊಂಡಾಗ ಈಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ, ಅದ ಪೂರ್ವ ಏಷ್ಯಾ. ಅಲ್ಲಿ ಮಂಗೋಲಿಯಾ, ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್ ಆ್ಯಂಡ್ ಸ್ಮಾಲ್ ಚೈನಾ ಅಂತ ಹೇಳಿ ನೋಡ್ತೇವೆ, ಥೈವಾನ್ ಇದೆ. ಹೌದಾ, ಮಂಗೋಲಿಯಾ, ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್ ಮತ್ತು ಥೈವಾನ್. ಅದು ಪೂರ್ವ ಏಷ್ಯಾಕ್ಕೆ, ಈಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾಕ್ಕೆ ಬಿಲಾಂಗ್ಸ್ ಆಗ್ತದೆ. ಜಸ್ಟ್ ಕಲರ್ ಐಡೆಂಟಿಫಿಕೇಷನನ್ನು ನೋಡಿ ಈಸಿಲಿ ಯಾವ ಯಾವ ಪಾರ್ಟಲ್ಲಿ ಏಷ್ಯಾ ಒಂದು ಪಾರ್ಟಿಷನ್ ಆಗಿದೆ, ಹೇಗೆ ಅದನ್ನು ನೇಮಿಂಗ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಮಂಗೋಲಿಯಾ, ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಇನ್ನೊಂದು ಜಪಾನ್ ಇದೆ, ಚಿಕ್ಕ ಚೀನಾ ಅಂತಲೇ ಹೇಳ್ತೀವಿ, ಥೈವಾನ್, ಸ್ಮಾಲ್ ಚೈನಾ. ಹೌದಾ, ಅದು ಪೂರ್ವ ಏಷ್ಯಾಕ್ಕೆ ಬರುತ್ತೆ, ಈಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ. ನಮಗೆ ಅದೇ ಆಗ್ನೇಯ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳು, ಇವ್ರದ್ದು ಒಂದು ಗುಂಪೇ ಇದೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಹಕಾರ ಒಕ್ಕೂಟ ಅಂತ ಹೇಳಿ ನೋಡ್ತಾ ಬರ್ತೀವಿ. ಹೌದಾ, ಇದನ್ನೇ ನಾವು ಸೌತ್ ಈಸ್ಟ್ ಏಷ್ಯನ್ ಪಾರ್ಟ್ ಅಂತ ಹೇಳಿ ನೋಡೋದು. ಸೌತ್ ಈಸ್ಟ್ ಅಂತ ಹೇಳಿದ್ರೆ ಆಗ್ನೇಯ ಏಷ್ಯಾ, ಸೌತ್ ವರ್ಡ್ಸ್ ಅಂದರೆ ದಕ್ಷಿಣದ ಪೂರ್ವ ಭಾಗದಲ್ಲಿ ಅಂತ ತಗೊಂಡಾಗ ಸೌತ್ ಈಸ್ಟ್ ಪಾರ್ಟ್ ಬರ್ತದೆ. ಹೌದಾ, ಇದನ್ನೇ ನಾವು ಆಗ್ನೇಯ ಭಾಗ ಅಂತ ಹೇಳ್ತೀವಿ. ಆಗ್ನೇಯ ಭಾಗದ ಏಷ್ಯಾ ರಾಷ್ಟ್ರಗಳು ಯಾವ್ದು ಬರ್ತದೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟನೇ ಇದೆ, ಸಹಕಾರ ಸಂಘಟನೆ ಇದೆ. ಆ ಕಾನ್ಸೆಪ್ಟ್ ಬಂದಾಗ ಅಫ್ಕೋರ್ಸ್ ಈ ರಾಷ್ಟ್ರಗಳು ಯಾವುದೇ ಒಂದು ಕಂಟ್ರೀಸ್ಗಳನ್ನು ಮರ್ಜ್ ಮಾಡಿದ್ರು ಕೂಡ ಈಸಿಲಿ ಆಪ್ಷನ್ ಎಲಿಮಿನೇಟ್ ಮಾಡಬಹುದು. ಹೌದಾ, ಇಲ್ಲಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಗುಂಪು ಯಾವ್ದು ಬರ್ತದ ಅಂತ ನೋಡ್ತೇವೆ. ಅದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಸಂಘಟನೆ ಇದೆ, ಅದು ಸೌತ್ ಈಸ್ಟ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ನೋಡ್ತೇವೆ. ಸೌತ್ ಏಷ್ಯಾ ಅಂತ ನೋಡ್ತಾ ಬಂದಾಗ ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನವನ್ನು ಸೇರಿಸಬೇಕು. ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಇದು ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಗುಂಪು ಅಂತ ನೋಡ್ತೇವೆ. ಸಾರ್ಕ್ ಕಮ್ಯುನಿಟಿ ಅಂದರೆ ಏಷ್ಯಾದ ದಕ್ಷಿಣ ಭಾಗದಲ್ಲಿರುವಂಥದ್ದು ಸೌತ್ ಅಂತ ಹೇಳ್ತೇವೆ. ಹೌದಾ, ಇದು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ, ಅರಬ್ ಕಂಟ್ರೀಸ್ಗಳಿದಾವಲ್ಲ, ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ. ದೆನ್ ಬ್ಲೂ ಕಲರಲ್ಲಿ ನೋಡ್ತಿದ್ದೇವಲ್ಲ, ಇದು ಸೆಂಟ್ರಲ್ ಪಾರ್ಟ್ ಅಂತ ನೋಡ್ತೀವಿ, ಮಧ್ಯ ಏಷ್ಯಾದ ರಾಷ್ಟ್ರಗಳು. ಹಾಗಾದರೆ ಯಾವ ಯಾವ ಕಂಟ್ರೀಸ್ಗಳು ಏಷ್ಯಾದ ಯಾವ ಭಾಗದಲ್ಲಿ ಬರ್ತದ ಅಂತ ಹೇಳಿ ನೋಡಬೇಕು. ನಾರ್ಮಲಿ ನಾರ್ತ್ ಏಷ್ಯಾ ಅಂತ ಹೇಳಿ ತೊಗೊಂಡಾಗ ಅಫ್ಕೋರ್ಸ್ ಒಂದೇ ಒಂದು ಕಂಟ್ರಿ ಇರುವಂಥದ್ದು ರಷ್ಯಾ.
ರಷ್ಯಾ ತಗೊಂಡಾಗ ಅಫ್ಕೋರ್ಸ್ ನಾರ್ತ್ ಏಷ್ಯಾ ಪಾಯಿಂಟಲ್ಲಿ ಬರ್ತದೆ. ರಷ್ಯಾದ ಕ್ಯಾಪಿಟಲ್ ಸಿಟಿ ಮಾಸ್ಕೋ ಬಿಲಾಂಗ್ಸ್ ಇರುವಂಥದ್ದು ಯುರೋಪ್. ಸೊ ದಟ್ ಇದು ಯುರೇಷಿಯಾ ಅಂತ ಹೇಳಿ ಕರಿತೀವಿ ಈ ಕಂಟ್ರಿಗೆ. ರಷ್ಯಾಗೆ ನಾವು ಯುರೇಷಿಯಾ, ಬೋತ್ ಯುರೋಪ್ ಮತ್ತು ಏಷ್ಯಾ ಎರಡೂ ಕಡೆಗೂ ಬಿಲಾಂಗ್ಸ್ ಆಗ್ತದೆ. ರಷ್ಯಾದ ಕ್ಯಾಪಿಟಲ್ ಸಿಟಿ ಮಾಸ್ಕೋ, ದೆನ್ ಯುರೋಪ್ ಬೇಸಿನಲ್ಲಿನೂ ಕೂಡ ಇರೋದ್ರಿಂದ, ಯುರೋಪ್ ಮತ್ತು ಏಷ್ಯಾ ಎರಡೂ ಕಡೆಗೆ ಇರೋದ್ರಿಂದ ಯುರೇಷಿಯಾ ಕಂಟ್ರಿ ಅಂತ ಹೇಳಿ ಕರಿತೇವೆ ರಷ್ಯಾಗೆ. ನಾರ್ದರ್ನ್ ಏಷ್ಯಾ ಪಾಯಿಂಟಲ್ಲಿ ಯಾರು ಬರ್ತಾರೆ, ನಾರ್ತ್ ಏಷ್ಯಾದಲ್ಲಿ ಒಂದೇ ಒಂದು ಕಂಟ್ರಿ ಬರ್ತದೆ, ಅದಕ್ಕೆ ರಷ್ಯಾ ಅಂತ ನೋಡ್ತೇವೆ. ಇನ್ನು ನೆಕ್ಸ್ಟ್ ಕಮ್ಸ್ ಈಸ್ಟರ್ನ್ ಏಷ್ಯಾ. ಇದನ್ನು ನಾವು ಪೂರ್ವ ಏಷ್ಯಾ ಅಂತ ಹೇಳ್ತೀವಿ, ಹೌದಾ. ಪೂರ್ವ ಏಷ್ಯಾ ರಾಷ್ಟ್ರಗಳು ನಥಿಂಗ್ ಬಟ್ ಈಸ್ಟರ್ನ್ ಏಷ್ಯಾ. ಈಸ್ಟ್ ಏಷ್ಯಾ ಅಂತ ತಗೊಂಡಾಗ ಮಂಗೋಲಿಯಾ, ಚೈನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್ ಇದೆ, ಚಿಕ್ಕ ಚೈನಾ ಇದೆ, ಇದನ್ನು ಸ್ಮಾಲ್ ಚೈನಾ ಅಂತ ನೋಡ್ತೇವೆ, ತೈವಾನ್ ಇದೆ. ಸೊ ದಟ್ ಇಲ್ಲಿ ನೆನ್ಪಿಡ್ಕೋಬೇಕು, ಮಂಗೋಲಿಯಾ, ಚೈನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಕಡೆಗೆ ಬರ್ತದೆ ಜಪಾನ್, ಇನ್ನು ಚಿಕ್ಕ ಚೈನಾ ಇದೆ, ತೈವಾನ್ ಅಂತ ನೋಡ್ತೇವೆ. ಜಸ್ಟ್ ಡಾಟ್ ಮೆಥಡ್ ಅನಾಲಿಸಿಸ್ ಬೇಸ್ ಮೇಲೆ ಎಲ್ಲಿ ಯಾವ ಕಂಟ್ರಿಗಳು ಬರ್ತದೆ ಅಂತ ಹೇಳಿ ಅನಾಲಿಸಿಸ್ ತಗೋಬಹುದು. ನೋಡಿ, ಮಂಗೋಲಿಯಾ, ಚೈನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್ ಇದೆ, ದೆನ್ ಚಿಕ್ಕ ಚೈನಾ ಇದೆ. ಇದು ಯಾವ ಭಾಗಕ್ಕೆ ಬರ್ತದೆ, ಪೂರ್ವ ಏಷ್ಯಾ. ಅದನ್ನು ಈಸ್ಟರ್ನ್ ಏಷ್ಯಾ ಅಂತ ಹೇಳ್ತೀವಿ, ಅವ್ರು ಪೂರ್ವ ಏಷ್ಯಾ. ಮಂಗೋಲಿಯಾ, ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಈ ಕಡೆಗೆ ಬಂದರೆ ಜಪಾನ್, ಹೌದಾ. ಇನ್ನು ಚಿಕ್ಕ ಚೈನಾದ ಕೆಳಗಡೆ ಚಿಕ್ಕ ಚೈನಾ ಇದೆ, ಸ್ಮಾಲ್ ಚೈನಾ ಅಂತ ಹೇಳ್ತೇವೆ, ತೈವಾನ್ ಇದೆ, ಹೌದಾ. ರಿಪಬ್ಲಿಕ್ ಆಫ್ ಚೈನಾ ಅಂತಲೂ ಹೇಳಿ ಕರಿತೇವೆ, ಇದು ತೈವಾನ್ ಲೊಕೇಶನ್. ಸೊ ದಟ್ ಮಂಗೋಲಿಯಾ, ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಈ ಕಡೆಗೆ ಜಪಾನ್, ಆಮೇಲೆ ತೈವಾನ್ ಇದೆ, ಹೌದಾ. ಸೊ ದಟ್ ಇವು ಯಾವ ಏಷ್ಯಾ ಪಾರ್ಟಲ್ಲಿ ಬರ್ತದ, ಈಸ್ಟರ್ನ್ ಏಷ್ಯಾ ಅಂತ ಹೇಳ್ತೀವಿ. ಜಸ್ಟ್ ಡಾಟ್ ಮೆಥಡಲ್ಲಿನೇ ಹೇಳ್ಕೊಂಬಿಡ್ಬೇಕು. ಇದು ಮಂಗೋಲಿಯಾ, ಈ ಕಡೆ ಬಂದರೆ ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಈ ಕಡೆಗೆ ಜಪಾನ್, ದೆನ್ ಚೀನಾದ ಕೆಳಗಡೆ ಯಾವುದಿದೆ ಅಂತ ಹೇಳಿದ್ರೆ ಚಿಕ್ಕ ಚೈನಾ ಇದೆ, ಅದಕ್ಕೆ ತೈವಾನ್ ಅಂತ ಹೇಳಿ ಕರಿತೇವೆ, ಹೌದಾ. ಇದು ಈಸ್ಟರ್ನ್ ಏಷ್ಯಾ ಪಾರ್ಟಿಗೆ ಬರುವಂಥದ್ದು, ಈಸ್ಟ್ ಏಷ್ಯಾ ಅಂತ ಹೇಳಿ ನೋಡ್ತೇವೆ. ಅದೇ ಥರ ಸೌತ್ ಈಸ್ಟ್ ಏಷ್ಯಾ ಅಂತ ತಗೊಂಡಾಗ ಏಷ್ಯಾದ ಆಗ್ನೇಯ ರಾಷ್ಟ್ರಗಳಂತ ಹೇಳಿ ನೋಡ್ತಾ ಬರ್ತೀವಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟನೇ ಇದೆ, ಅದೇ ಆಸಿಯಾನ್ ಗುಂಪು ಅಂತ ಹೇಳಿ ನೋಡ್ತೇವೆ. ಸೌತ್ ಈಸ್ಟ್ ಏಷ್ಯಾ, ಹಾಗಾದರೆ ಈ ಸೌತ್ ಈಸ್ಟ್ ಏಷ್ಯಾದಲ್ಲಿ ಯಾರು ಬರ್ತಾರಂತ ಹೇಳಿ ನೋಡ್ಬೇಕು. ಬರ್ಮಾ ಇದೆ, ಬರ್ಮಾ ನಥಿಂಗ್ ಬಟ್ ಮಯಾನ್ಮಾರ್ ಅಂತ ಹೇಳ್ತೀವಿ. ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಕನ್ಸಿಡರ್ ಮಾಡಿ, ಹೌದಾ. ನಮ್ಮ ಒಂದು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ತಗೊಂಡಾಗ ಇಲ್ಲಿ ನಮಗೆ ಈಶಾನ್ಯ ರಾಜ್ಯಗಳು ಬರುತ್ತೆ, ಭಾರತದ ಈಶಾನ್ಯ ರಾಜ್ಯಗಳು, ಸಪ್ತಶ್ರೀ ರಾಜ್ಯಗಳಿದಾವೆ, ಅದಕ್ಕೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ನಾವು ಬರ್ಮಾವನ್ನು ನೋಡ್ತೀವಿ, ನಥಿಂಗ್ ಬಟ್ ಮಯನ್ಮಾರ್. ಅದು ಸ್ಟಾರ್ಟ್ಸ್ ವಿತ್ ಮಯನ್ಮಾರ್. ಇದು ಫಸ್ಟ್ ಬರೋದು ಮಯನ್ಮಾರ್ ನಂತರ ಥೈಲ್ಯಾಂಡ್ ಇದೆ. ನೋಡಿ, ಮಯನ್ಮಾರ್ ದೆನ್ ಥೈಲ್ಯಾಂಡ್, ಈ ಕಡೆ ಕೆಳಗೆ ಬಂದರೆ ಕಂಬೋಡಿಯಾ, ಹೌದಾ. ಮಯನ್ಮಾರ್, ಥೈಲ್ಯಾಂಡ್, ಕಂಬೋಡಿಯಾ, ಇಲ್ಲಿ ಲಾವೋಸ್ ಇದೆ, ನೆಕ್ಸ್ಟ್ ಕಮ್ಸ್ ವಿಯೆಟ್ನಾಂ ಅಂತ ನೋಡ್ತೇವೆ. ಈ 5 ರಾಷ್ಟ್ರಗಳನ್ನು ಒಟ್ಟಿಗೆ ನೆನ್ಪಿಡ್ಕೋಬೇಕು. ಲೈಕ್ ಮಯನ್ಮಾರ್, ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. ಇನಿಷಿಯಲಿ 5 ರಾಷ್ಟ್ರಗಳನ್ನು ಯಾವ ಪಾರ್ಟಲ್ಲಿ ಹೇಳ್ತಿದ್ದೀವಿ ನಾವು, ಸೌತ್ ಈಸ್ಟ್ ಏಷ್ಯಾ, ನಥಿಂಗ್ ಬಟ್ ಏಷ್ಯಾದ ಆಗ್ನೇಯ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳ ಬಗ್ಗೆ ನೋಡ್ತಿದ್ದೀವಿ. ಸ್ಟಾರ್ಟ್ಸ್ ವಿತ್ ಬರ್ಮಾ ನಥಿಂಗ್ ಬಟ್ ಮಯನ್ಮಾರ್. ಸ್ಟಾರ್ಟ್ಸ್ ವಿತ್ ಮಯನ್ಮಾರ್ ಇದೆ, ಮಯನ್ಮಾರ್ನ ಕೆಳಗಡೆ ನೋಡಿ ಥೈಲ್ಯಾಂಡ್ನ ಕೆಳಗಡೆ ಕಂಬೋಡಿಯಾ. ಸೊ ದಟ್ ಮಯನ್ಮಾರ್, ಥೈಲ್ಯಾಂಡ್, ಆಮೇಲೆ ಕಂಬೋಡಿಯಾ, ಈ ಕಡೆಗೆ ಬರ್ತದೆ ಲಾವೋಸ್, ಗ್ರೀನ್ ಕಲರಲ್ಲಿ ಇದೆಲ್ಲ ಲಾವೋಸ್, ನೆಕ್ಸ್ಟ್ ವಿಯೆಟ್ನಾಂ ಇದೆ, ಲಾವೋಸ್, ವಿಯೆಟ್ನಾಂ. ಸೊ ದಟ್ ಈ 5 ಕಂಟ್ರೀಸ್ಗಳ ಜೊತೆ ನೆನ್ಪಿಟ್ಕೋರಿ. ಇದು ಯಾವ್ದು ಬರ್ತದೆ ಅಂದರೆ ಮಯನ್ಮಾರ್, ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. ಇದೇ ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಯಾರು ಬರ್ತಾರಂದರೆ ಈಗ ಮಲೇಷಿಯಾ ಬರುತ್ತೆ. ಎಲ್ಲಿದಮ್ಮ ಮಲೇಷಿಯಾ ಅಂದರೆ ಈ ಪಾಯಿಂಟಲ್ಲಿ ನೋಡಬಹುದು. ಮಲೇಷಿಯಾ 2 ಕಡೆಗೆ ಹಂಚಿಕೆ ಆಗಿದೆ, ಇಲ್ಲಿ ಮಲೇಷಿಯಾ ಇದೆ, ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಲೇಷಿಯಾ ನೋಡ್ತೀವಿ. ಆ್ಯಂಡ್ ಬ್ರೂನೈ ಇದಲ್ಲ, ಈ ಲೊಕೇಶನಲ್ಲಿ ಕೂಡ ಮಲೇಷಿಯಾ ನೋಡ್ತೇವೆ. ಸೊ ದಟ್ ಇದು ಮಲೇಷಿಯಾ ಇದೆ, ಮಲೇಷಿಯಾ ಈ ಜಾಗದಲ್ಲಿನೂ ನೋಡ್ತೇವೆ. ಆ್ಯಂಡ್ ಈ ಕಡೆಗೆ ನಾವು ಬ್ರೂನಿ ಕೆಳಗಡೆ ಇರುವಂಥದ್ದು ಅದು ಕೂಡ ಮಲೇಷಿಯಾ. ಸೊ ದ್ವೀಪದ ಥರ ಕಾಣಸಿಗುತ್ತಲ್ಲ, ಬ್ರೂನೈ ದ್ವೀಪ. ಸೊ ಇಲ್ಲೇನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಮಲೇಷಿಯಾ ಯಾವುದಕ್ಕೆ ಬಾರ್ಡರ್ ಇದೆ ನೋಡಿ, ಥೈಲ್ಯಾಂಡ್ಗೆ, ಕಂಬೋಡಿಯಾಗೆ ಇಲ್ಲ, ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಮಲೇಷಿಯಾ ನೋಡ್ತೇವೆ. ಮಲೇಷಿಯಾದ ಕೆಳಗಡೆ ಟಿಪ್ಪಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಸಿಂಗಾಪುರ್ ಸಿಟಿ ಇದೆ, ಅದಾ ವರ್ಲ್ಡ್ ಸ್ಮಾರ್ಟೆಸ್ಟ್ ಸಿಟಿ ಕಾಲ್ ಸಿಂಗಾಪುರ್ ಸಿಟಿ. ಎಲ್ಲಿ ಬರ್ತದೆ, ಯಾರಿಗೆ ಬಾರ್ಡರ್ ಹಂಚಿಕೆ ಆಗಿದೆ ನೋಡಿ, ಮಲೇಷಿಯಾದ ಕೆಳಗಡೆನೇ ಸಿಂಗಾಪುರ್ ಸಿಟಿ ಇದೆ. ದೆನ್ ನಮಗೆ ಇಲ್ಲಿ ಜಾವ, ಸುಮಾತ್ರ ದ್ವೀಪಗಳಿದೆ, ನಥಿಂಗ್ ಬಟ್ ಈಗ ನಾವು ನೋಡ್ತಾ ಬರ್ತೇವೆ ಇಂಡೋನೇಷ್ಯಾ, ಆರ್ಕಿಪೆಲಗೋ, ಇಂಡೋನೇಷ್ಯಾದ ದ್ವೀಪ ಸಮೂಹ ನಮಗೆ ಕಾಣಸಿಗ್ತದೆ, ಅದನ್ನೇ ಇಂಡೋನೇಷ್ಯಾದ ಆರ್ಕಿಪೆಲಗೋ ಅಂತ ಹೇಳಿ ನೋಡ್ತಾ ಬರ್ತೇವೆ. ಆರ್ಕಿಪೆಲಗೋ ಅಂದರೆ ದ್ವೀಪ ಪ್ರದೇಶಗಳು, ದ್ವೀಪ ಸಮೂಹಗಳು ಅಂತ ಹೇಳಿ ನೋಡ್ತಾ ಬರೋದು ಇಲ್ಲಿ ಇಂಡೋನೇಷ್ಯಾ ಇದೆ. ಇನ್ಫ್ಯಾಕ್ಟ್ ಇಂಡೋನೇಷ್ಯಾ ಈ ಲೊಕೇಶನ್ ಏನಿದೆಲ್ಲ ಇಲ್ಲಿ
ಬ್ರೂನಿ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಹೀಗೆ ಬರುತ್ತೆ. ಬ್ರೂನಿ, ಅಗೇನ್ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ. ಈ ರೀತಿಯಾಗಿ ನಮಗೆ ದ್ವೀಪದ ಸಮೂಹ ಥರ ಕಾಣಸಿಗುತ್ತೆ. ಇನ್ ಫ್ಯಾಕ್ಟ್ ನಮಗೆ ಎರಡು ಭಾಗದಲ್ಲಿ ಮಲೇಷ್ಯಾ ಇದೆ. ಒಂದು ಕಡೆ ಇಲ್ಲಿನೂ ಮಲೇಷ್ಯಾ ನೋಡ್ತೇವೆ, ಈ ಭಾಗದಲ್ಲಿನೂ ಮಲೇಷ್ಯಾವನ್ನು ನೋಡ್ತೇವೆ. ಇದು ಬ್ರೂನೈ ಇದೆ, ಬ್ರೂನೈ ಅಗೇನ್ ಮಲೇಷ್ಯಾ, ದೆನ್ ಕೆಳಗಡೆ ಬರೋದು ಗ್ರೀನ್ ಕಲರಲ್ಲಿ ಇದೆಲ್ಲ ಅದಷ್ಟು ಇಂಡೋನೇಷ್ಯಾ. ಬ್ರೂನೈ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ. ಹೌದಾ? ಇನ್ನು ಈ ಕಡೆಗೆ ನಮಗೆ ಪರ್ಪಲಲ್ಲಿ ಇದು ಯಾವುದಿದೆ ಅಂದರೆ ಫಿಲಿಪೈನ್ಸ್ ರಾಷ್ಟ್ರ. ಲಾಸ್ಟ್ ಎಂಡ್ ಪಾಯಿಂಟಲ್ಲಿ ನೋಡಿ ಈಸ್ಟ್ ತಿಮೂರ್. ಹೌದಾ? ಸೊ ದಟ್ ಇಸ್ಟ್ ಏನಿದಾವಲ್ಲ ಸೌತ್ ಈಸ್ಟ್ ಏಷ್ಯಾ ಅಥವಾ ಏಷ್ಯಾದ ಆಗ್ನೇಯ ರಾಷ್ಟ್ರಗಳಂತ ಹೇಳಿ ನೋಡ್ತಾ ಬರ್ತೀವಿ. ಏಷ್ಯಾದ ಆಗ್ನೇಯ ರಾಷ್ಟ್ರಗಳು ಯಾವ್ದು ಬರ್ತದೆ ನೋಡಿ. ಇನಿಷಿಯಲಿ ಈ 5 ರಾಷ್ಟ್ರಗಳನ್ನು ನೆನ್ಪಿಡ್ಕೋಬೇಕು. ಅದಾದಮೇಲೆ ಥೈಲ್ಯಾಂಡ್ ಇದೆಲ್ಲ, ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಯಾವುದಿದೆ ಅಂದರೆ ಮಲೇಷ್ಯಾ ಇದೆ. ಮಲೇಷ್ಯಾ ಎರಡು ಬದಿಯಲ್ಲಿ ನೋಡ್ತೀವಿ. ಒಂದು ಮಲೇಷ್ಯಾ ಈ ಪಾರ್ಟಲ್ಲಿ ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಇರೋದು, ಇನ್ನೊಂದು ಬ್ರೂನಿ ಇದೆಲ್ಲ, ಬ್ರೂನೈ ಕೆಳಗಡೆ ಇರೋದು ಅಗೇನ್ ಮಲೇಷ್ಯಾ. ಸೊ ದಟ್ ಎರಡು ಕಡೆಗೆ ನಮಗೆ ಅಂತರದಲ್ಲಿ ಏನು ನೋಡ್ತಿದ್ದೀವಿ, ಮಲೇಷ್ಯಾವನ್ನು ನೋಡ್ತಿದ್ದೀವಿ. ಸೊ ದಟ್ ಇದು ಮಲೇಷ್ಯಾದ ಕೆಳಗಡೆ ಯಾರಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಸಿಂಗಾಪುರ್ ಸಿಟಿ ಸಿಗುತ್ತೆ, ಸಿಂಗಾಪುರ್. ಇದು ನೆಕ್ಸ್ಟ್ ನಮಗೆ ಇಲ್ಲೊಂದು ದ್ವೀಪ ಸಿಗ್ತದಲ್ಲ ಅದು ಬ್ರೂನಿ, ಅಗೇನ್ ಮಲೇಷ್ಯಾ, ದೆನ್ ಲಾಸ್ಟಲ್ಲಿ ಬರುವಂಥದ್ದು ಇಂಡೋನೇಷ್ಯಾ. ಬ್ರೂನಿ, ಮಲೇಷ್ಯಾ, ಇಂಡೋನೇಷ್ಯಾದ ದ್ವೀಪ ಸಮೂಹ ಕಾಣಸಿಗ್ತದ. ಎಂಡ್ ಪಾಯಿಂಟಲ್ಲಿ ನೋಡಿ ಈಸ್ಟ್ ತಿಮೋರ್ ಇದೆ. ನೆಕ್ಸ್ಟ್ ಈ ಕಡೆಗೆ ಫಿಲಿಪೈನ್ಸ್ ಮರೆಯುವಂತಿಲ್ಲ, ಆಯಿತಾ? ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳು, ಸೌತ್ ಈಸ್ಟ್ ಪಾರ್ಟ್. ಅದನ್ನೇ ಜಸ್ಟ್ ಡಾಟ್ ಮೆಥಡಲ್ಲಿ ಹೇಗೆ ಕಲಿಬೇಕು? ಒಂದು ಮಯನ್ಮಾರ್ ಇದೆ, ನಥಿಂಗ್ ಬಟ್ ಬರ್ಮಾ, ಮಯನ್ಮಾರ್, ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. ಹೌದಾ? ಇದೇ ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಯಾವ್ದು ಬರ್ತದೆ ನಮಗೆ ಸಮಲೇಷ್ಯಾ ಸಿಗ್ತದ. ಮಲೇಷ್ಯಾದ ಕೆಳಗಡೆ ಯಾವ್ದು ಬರ್ತದೆ ಅಂದರೆ ಒಂದು ಟಿಪ್ಪಲ್ಲಿ ಇದೆ ಕಾಲ್ ಸಿಂಗಾಪುರ್ ಸಿಟಿ. ಸಿಂಗಾಪುರ್ ಸಿಟಿಯ ಕೆಳಗಡೆ ಯಾವ್ದು ಬರ್ತದೆ ಅಂದರೆ ಇಷ್ಟು ಇಂಡೋನೇಷ್ಯಾದ ದ್ವೀಪ ಸಮೂಹಗಳು ಸಿಗುತ್ತೆ. ಇಂಡೋನೇಷ್ಯಾ ಅಗೇನ್ ಇಲ್ಲಿ ಬ್ರೂನಿ ಮತ್ತು ಮಲೇಷ್ಯಾ, ಇಂಡೋನೇಷ್ಯಾ. ಇದು ಬ್ರೂನೈ ಮತ್ತು ಮಲೇಷ್ಯಾ, ಇಂಡೋನೇಷ್ಯಾ. ದೆನ್ ಫಿಲಿಪೈನ್ಸನ್ನು ಮರೆಯುವಂತಿಲ್ಲ, ಪೆಸಿಫಿಕ್ ಓಷನಲ್ಲಿ ಸಿಗ್ತದೆ. ಹೌದಾ? ಫಿಲಿಪೈನ್ಸ್. ಇದು ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟ. ಹೇಗೆ ನೆನ್ಪಿಡ್ಕೋಬೇಕು? ಇನಿಷಿಯಲಿ ಫಸ್ಟ್ 5 ಕಂಟ್ರೀಸ್ಗಳು ಯಾವುದು ಬರ್ತದ? ಬರ್ಮಾ ಸ್ಟಾರ್ಟ್ಸ್ ವಿತ್ ಮಯನ್ಮಾರ್. ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಮಯನ್ಮಾರ್ ಇದೆ ಕಾಲ್ಡ್ ಬರ್ಮಾ. ಈ ಮಯನ್ಮಾರ್ ಆದಮೇಲೆ ನಮಗೆ ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. ಇನಿಷಿಯಲ್ 5 ರಾಷ್ಟ್ರಗಳು ನೆನ್ಪಿಡ್ಕೋಬೇಕು. ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಮಲೇಷ್ಯಾ ನೋಡ್ತೀವಿ. ಮಲೇಷ್ಯಾ ಎರಡು ಬದಿಯಲ್ಲಿ ಸಿಗುತ್ತೆ. ಹೌದಾ? ಮಲೇಷ್ಯಾದ ಟಿಪ್ಪಲ್ಲಿ ಯಾರಿದ್ದಾರೆ? ಇಲ್ಲಿ ಸಿಂಗಾಪುರ್ ಸಿಟಿ. ಆ್ಯಂಡ್ ಅಗೇನ್ ಇಲ್ಲಿ ಬ್ರೂನಿ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ಆರ್ಕಿಪೆಲಿಗೋ ಲೊಕೇಶನ್. ಹೌದಾ? ದ್ವೀಪ ಸಮೂಹ. ಲಾಸ್ಟಲ್ಲಿ ನೋಡಿ ಈಸ್ಟ್ ತಿಮೋರ್, ಆಮೇಲೆ ಫಿಲಿಪೈನ್ಸ್ ರಾಷ್ಟ್ರ. ಹೌದಾ? ಫಿಲಿಪೈನ್ಸ್ ಲೊಕೇಶನ್ ಅಲ್ಲಿನೂ ನಮಗೆ ದ್ವೀಪ ಸಮೂಹ ಕಾಣಸಿಗುತ್ತೆ. ಇದು ಸೌತ್ ಈಸ್ಟ್ ಏಷ್ಯಾ. ಇದನ್ನೇ ಡಾಟ್ ಮೆಥಡಲ್ಲಿ ಜಸ್ಟ್ ಚುಕ್ಕೆ ಇಟ್ಕೊಂಡೇನೆ ರಿವೈಸ್ ಮಾಡ್ಕೊಂಡ್ಬಿಡ್ಬೇಕು. ಲೈಕ್ ಮಯನ್ಮಾರ್, ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. ಈ ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ನಮಗೆ ಮಲೇಷ್ಯಾ ಇದೆ. ಮಲೇಷ್ಯಾದ ಟಿಪ್ಪಲ್ಲಿ ನಮಗೆ ಯಾವ್ದು ಸಿಗುತ್ತೆ? ಸಿಂಗಾಪುರ್ ಸಿಟಿ. ಅಗೇನ್ ಬ್ರೂನಿ ಮತ್ತು ನಮಗೆ ಮಲೇಷ್ಯಾ. ಲಾಸ್ಟ್ ಎಂಡ್ ಪಾಯಿಂಟಲ್ಲಿ ಇಂಡೋನೇಷ್ಯಾ. ಈ ಕಡೆಗೆ ಈಸ್ಟ್ ತಿಮೋರ್ ಇದೆ. ಅಟ್ ದಿ ರೈಟ್ ಪೋರ್ಷನ್ ಒಳಗಡೆ ಫಿಲಿಪೈನ್ಸ್ ರಾಷ್ಟ್ರವನ್ನು ನೋಡ್ತೀವಿ. ಹೌದಾ? ಇದು ಯಾವ ಪಾರ್ಟ್ ಆಫ್ ದಿ ಏಷ್ಯಾ? ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಂತ ಹೇಳಿ ತಗೊಂಡಾಗ ಇವಷ್ಟು ನೆನಪಿಗೆ ಬರಬೇಕು. ಇಲ್ಲಿ ಅಫ್ಕೋರ್ಸ್ ಇಂಡಿಯಾ ಬರಲ್ಲ, ಪಾಕಿಸ್ತಾನ ಬರೋಂಗಿಲ್ಲ. ಹೌದಾ? ಚೈನಾ ಬರೋಂಗಿಲ್ಲ. ಬಿಕಾಸ್ ಅವೆಲ್ಲ ಬೇರೆ ಲೊಕೇಶನ್ಗೆ ಏಷ್ಯಾದ ಬೇರೆ ಭಾಗದಲ್ಲಿ ಕಾಣಸಿಗುವಂಥದ್ದು. ಸೌತ್ ಈಸ್ಟ್ ಪಾರ್ಟ್ ಅಂದರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟ. ಆಯಿತಾ? ಸೌತ್ ಈಸ್ಟ್ ಪಾರ್ಟ್ ಅಂತ ಹೇಳಿ ತಗೊಂಡ್ರೆ ಆಗ್ನೇಯ ಭಾಗ, ಏಷ್ಯಾದ ಆಗ್ನೇಯ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳು ಯಾವುದಿದಾವಂತ ಹೇಳಿ ನೋಡ್ಬೇಕು. ಹಾಗೆ ಸೌತ್ ಏಷ್ಯಾ ಪಾರ್ಟ್ ಅಂತ ಹೇಳಿ ತಗೊಂಡಾಗ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾ ಭಾಗದಲ್ಲಿ ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರುವಂಥ ರಾಷ್ಟ್ರಗಳೆಲ್ಲ ಸೌತ್ ಏಷ್ಯಾಗೆ ಬಿಲಾಂಗ್ಸ್ ಆಗ್ತದೆ ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರುವಂಥ ಅಂದರೆ ನೈಬರಿಂಗ್ ಕಂಟ್ರೀಸ್ಗಳಂತ ಹೇಳ್ತೇವೆ. ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರುವಂಥ ಕಂಟ್ರೀಸ್ಗಳೆಲ್ಲ ಸೌತ್ ಏಷ್ಯಾದಲ್ಲಿದ್ದಾವೆ ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಆಗ್ತದೆ. ಬಿಕಾಸ್ ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಮಯನ್ಮಾರು ಕೂಡ ಇದೆ. ಹಾಗಂತ ಮಯನ್ಮಾರ್ ಸೌತ್ ಏಷ್ಯಾ ಪಾರ್ಟಲ್ಲಿ ಇಲ್ಲ ಅಲ್ವಾ? ಮಯನ್ಮಾರ್ ಯಾವುದಕ್ಕೆ ಬಿಲಾಂಗ್ಸ್ ಆಗ್ತದ? ಇದು ಸೌತ್ ಈಸ್ಟ್ ಪಾರ್ಟಿಗೆ ಬಿಲಾಂಗ್ಸ್ ಆಗ್ತದೆ. ಹೌದಾ? ಅದನ್ನೇ ನಾವು ಆಗ್ನೇಯ ಭಾಗ, ಏಷ್ಯಾದ ಆಗ್ನೇಯ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳಿಗೆ ಸೇರಿಸ್ತೇವೆ ಮಯನ್ಮಾರ್. ಸೊ ದಟ್ ಸೌತ್ ಏಷ್ಯಾ ಅಂತ ತಗೊಂಡಾಗ ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿರೋದೆಲ್ಲ ಸೌತ್ ಏಷ್ಯಾ ಪಾರ್ಟಲ್ಲಿ ಇದಾವಂತ ಹೇಳಿ ಹಾಗೆ ಕಲಿಬೇಡಿ. ಸೌತ್ ಏಷ್ಯಾ ಪಾರ್ಟ್ ಅಂತ ಹೇಳಿದ್ರೆ ದಕ್ಷಿಣ ಏಷ್ಯಾದ ಭಾಗದಲ್ಲಿ ಯಾವ್ದು ಬರ್ತದೆ ನೋಡ್ಬೇಕು. ಇಂಡಿಯಾ ಇದೆ, ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ದೆನ್ ಶ್ರೀಲಂಕಾ. ಈ ಕಡೆಗೆ ನೋಡ್ತೇವೆ ಇವನ್ ಇಲ್ಲಿ ಮಾಲ್ಡೀವ್ಸ್ ಇದೆ, ರಿಮೆಂಬರ್ ಮಾಲ್ಡೀವ್ಸ್.
ದೆನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ನೆನಪಿರಲಿ, ಅಫ್ಘಾನಿಸ್ತಾನ್ ಇಸ್ ಬಿಲಾಂಗ್ಸ್ ಟು ಸೌತ್ ಏಷ್ಯಾ. ಇಟ್ ಈಸ್ ನಾಟ್ ಸ್ಟಾನ್ಸ್ ರಾಷ್ಟ್ರಗಳೆಲ್ಲ ಸೆಂಟ್ರಲ್ ಏಷ್ಯಾ ಪಾರ್ಟ್ ಅಂತ ಹೇಳಿ ತಗೋಬೇಡಿ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಬೋತ್ ಬಿಲಾಂಗ್ಸ್ ಟು ಸೌತ್ ಏಷ್ಯಾ. ಈ ಸೌತ್ ಏಷ್ಯಾಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ರೀಜನಲ್ ಕಾರ್ಪೊರೇಷನ್ ಇದೆ, ಅದನ್ನೇನೋ ಸಾರ್ಕ್ ಗುಂಪು ಅಂತ ಹೇಳಿ ಕರೀತೆ, ಸಾರ್ಕ್ ಕಮಿಟಿ ಇದೆ, ಹೌದಾ? ಅದನ್ನೇ ಸೌತ್ ಏಷ್ಯಾ ಅಂತ ಹೇಳಿ ಕರಿತಾ ಬರ್ತೇವೆ. ಸೌತ್ ಏಷ್ಯಾ ಅಸೋಸಿಯೇಷನ್ ಆಫ್ ರೀಜನಲ್ ಕಾರ್ಪೊರೇಷನ್ ಅಂತ ಹೇಳಿ ನೋಡ್ತಾ ಬರೋದು ಸಾರ್ಕ್ ಗುಂಪು, ಸಾರ್ಕ್ ಸಂಘಟನೆ. ಏಷ್ಯಾದ ದಕ್ಷಿಣ ಭಾಗದಲ್ಲಿರುವಂಥ ರಾಷ್ಟ್ರಗಳ ಒಂದು ಒಕ್ಕೂಟ. ಮೇನ್ಲಿ ಆಂಟಿ ಟೆರರಿಸಮ್ ಸ್ಟ್ರಕ್ಚರ್ಗೆ ಸಹಾಯ ಮಾಡುತ್ತೆ. ಭಯೋತ್ಪಾದನೆಯನ್ನು ನಿಗ್ರಹ ಮಾಡಬೇಕು ಅನ್ನೋದೇ ಮೇಜರ್ ಕಾನ್ಸೆಪ್ಟ್ ಇರುವಂಥದ್ದು ಸಾರ್ಕ್ ಅಂತ ಹೇಳಿ ನೋಡ್ತೇವೆ. ಸಾರ್ಕ್ ಕಂಟ್ರೀಸ್ಗಳು ಯಾವುದು ಹೀಗೂ ಕೇಳಬಹುದು, ಅಥವಾ ಏಷ್ಯಾದ ದಕ್ಷಿಣ ಭಾಗದಲ್ಲಿರುವಂಥ ರಾಷ್ಟ್ರಗಳು ಯಾವುದಿದೆ ಹೀಗೂ ಕ್ವಶನ್ ರೈಸ್ ಮಾಡ್ಬೋದು. ಸೌತ್ ಏಷ್ಯಾ ಪಾರ್ಟ್ ಅಂತ ಹೇಳಿ ತಗೊಂಡಾಗ ಇಂಡಿಯಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ದೆನ್ ಶ್ರೀಲಂಕಾ, ಮಾಲ್ಡೀವ್ಸ್ ಬರ್ತದೆ, ದೆನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಸೊ ದಟ್ ಇದು ಸೌತ್ ಏಷ್ಯಾ ಪಾರ್ಟ್ ಒಳಗಡೆ ಇರುವಂಥದ್ದು, ಏಷ್ಯಾದ ದಕ್ಷಿಣ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳು. ಅಗೇನ್ ಇಂಡಿಯಾಕ್ಕೆ ಬಾರ್ಡರ್ ಹಂಚಿಕೆ ಆಗಿರೋ ರಾಷ್ಟ್ರಗಳೆಲ್ಲ ಸೌತ್ ಏಷ್ಯಾ ಪಾರ್ಟಲ್ಲಿ ಇದಾವೆ ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಆಗ್ತದೆ. ಬಿಕಾಸ್ ಮಯನ್ಮಾರ್ ಇಂಡಿಯಾಗೆ ಬಾರ್ಡರ್ ಹಂಚಿಕೆ ಆಗಿದೆ, ಹಾಗಂತ ಮಯನ್ಮಾರ್ ಸೌತ್ ಏಷ್ಯಾ ಪಾರ್ಟಲ್ಲಿ ಆಯ್ತಾ? ಇಲ್ಲ ಅಲ್ವಾ? ಬಿಕಾಸ್ ಇದು ರಾಂಗ್ ಸ್ಟೇಟ್ಮೆಂಟ್ ಆಗ್ತದೆ. ಮಯನ್ಮಾರ್ ಬಿಲಾಂಗ್ಸ್ ಟು ಸೌತ್ ಈಸ್ಟ್ ಪಾರ್ಟ್, ಆಗ್ನೇಯ ಭಾಗಕ್ಕೆ ಸೇರ್ತದಲ್ಲ. ಅದಕ್ಕೆ ಜಸ್ಟ್ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳು ಯಾವುದಂತ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊರಿ, ಮಾಲ್ಡೀವ್ಸ್ ಕೂಡ ಬಿಲಾಂಗ್ಸ್ ಆಗ್ತದೆ ಸೌತ್ ಏಷ್ಯಾ ಪಾರ್ಟ್ಗೆ. ಸೊ ದಟ್ ಇಂಡಿಯಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ದೆನ್ ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ್, ದೆನ್ ಅಫ್ಘಾನಿಸ್ತಾನ್ ಬಿಲಾಂಗ್ಸ್ ಟು ಸೌತ್ ಏಷ್ಯಾ ಪಾರ್ಟ್, ಏಷ್ಯಾದ ದಕ್ಷಿಣ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳು ಅಂತ ನೋಡ್ತೇವೆ. ಇನ್ನು ಸೆಂಟ್ರಲ್ ಏಷ್ಯಾ ಪಾರ್ಟ್ ಅಂತ ಹೇಳಿ ತಗೊಂಡಾಗ ಮಧ್ಯ ಏಷ್ಯಾ ರಾಷ್ಟ್ರಗಳು, ಸೆಂಟ್ರಲ್ ಏಷ್ಯಾ ಅಂತ ಹೇಳಿ ತಗೊಂಡಾಗ ನಾರ್ಮಲಿ ಸ್ಟಾನ್ಸ್ಗಳು ಬರ್ತದೆ ಅಂತ ನೆನ್ಪಿಟ್ಕೊರಿ. ಸ್ಟಾನ್ಸ್ ಅಂತ ಹೇಳಿ ತಗೊಂಡಾಗ ಸ್ಟಾರ್ಟ್ಸ್ ವಿತ್ ತಜಿಕಿಸ್ತಾನ್. ತಾಜು ಲೈಕ್ ಹುಡುಗಿ ನೆನ್ಪಿಟ್ಕೊರಿ. ತಜಿಕಿಸ್ತಾನ್ ಫಸ್ಟ್ ಬರ್ತದೆ, ಇದು ತಜಿಕಿಸ್ತಾನ್. ತಜಿಕಿಸ್ತಾನ್ಗೆ ಕೀರ್ ಕುಡಿಸಿ, ಶಾವಿಗೆ ಕೀರ್ ಕೇಳಿರಲ್ಲ ಉತ್ತರ ಕರ್ನಾಟಕ ಮಂದಿ, ಫೈನ್. ಇದು ನಾವು ಹೇಳ್ತೇವೆ ಕಿರ್ಗಿಸ್ತಾನ್, ಕೀರ್ ಕುಡಿಸೋದು. ಇದು ಯಾವ್ದು ಬರ್ತದೆ ಅಂದರೆ ತಜಿಕಿಸ್ತಾನ್. ತಜಿಕಿಸ್ತಾನಿಗೆ ಕೀರ್ ಕುಡಿಸಿದ್ರೆ, ಅವಳಿಗೆ ಕೀರ್ ಕುಡಿಸಿದ್ರೆ ಕಿರ್ಗಿಸ್ತಾನ್. ನಥಿಂಗ್ ಇಟ್ ಫಸ್ಟ್ ಬರ್ತದೆ ತಜಿಕಿಸ್ತಾನ್, ಆಮೇಲೆ ಕಿರ್ಗಿಸ್ತಾನ್, ತದನಂತರ ನೋಡ್ತೇವೆ ನಾವು ಕಜಾಕಸ್ತಾನ್. ಎಂಟೈರ್ ಸೆಂಟ್ರಲ್ ಏಷ್ಯಾ ಪಾರ್ಟ್ ಒಳಗಡೆನೆ ನಾವು ನೋಡ್ತಾ ಬರುವಂಥದ್ದು ನಾರ್ದರ್ನ್ ಪಾಯಿಂಟಲ್ಲಿ ಅಲ್ಲ, ಅದನ್ನೇ ಕಜಾಕಸ್ತಾನ್ ಅಂತ ಹೇಳಿ ನೋಡ್ತೇವೆ. ಅತಿ ದೊಡ್ಡ ಭಾಗ ಸೆಂಟ್ರಲ್ ಏಷ್ಯಾದಲ್ಲಿನ ಯಾವ ಸ್ಥಾನ ರಾಷ್ಟ್ರ ದೊಡ್ಡದಿದೆ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ದಿ ಏರಿಯಾ ಕವರ್ ತಗೊಂಡಾಗ ಅಫ್ಕೋರ್ಸ್ ಕಜಾಕಸ್ತಾನ್ ಬರ್ತದೆ, ಹೌದಾ? ಇದು ತಜಿಕಿಸ್ತಾನ್. ಫಸ್ಟ್ ಸ್ಟಾರ್ಟ್ಸ್ ವಿತ್ ತಜಿಕಿಸ್ತಾನ್, ತಾಜುಗೆ ಕೀರ್ ಕುಡಿಸ್ರಿ ಕಿರ್ಗಿಸ್ತಾನ್, ದೆನ್ ಮೇಲೆ ಬರ್ತದೆ ಅದು ಕಜಾಕಸ್ತಾನ್. ಅತಿ ದೊಡ್ಡ ಭಾಗನೇ ಕಜಾಕಸ್ತಾನ್ ಸೆಂಟ್ರಲ್ ಏಷ್ಯಾದಲ್ಲಿ. ದೆನ್ ಉಜ್ಬೇಕಿಸ್ತಾನ್, ದೆನ್ ತುರ್ಕಮೆನಿಸ್ತಾನ್ ಅಂತ ನೋಡ್ತೇವೆ. ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್. ಇಲ್ಲಿ ಒಂದು ಪಕ್ಕಕ್ಕೆ ವಾಟರ್ ಬಾಡಿ ನೋಡ್ತಿದ್ದೀವಲ್ಲ, ಇದೇನಿದೆ ಅಂತ ಹೇಳಿದ್ರೆ ಇದು ಕ್ಯಾಸ್ಪಿಯನ್ ಸಿ ಇದೆ. ಕ್ಯಾಸ್ಪಿಯನ್ ಸಿಗೆ ಬಾರ್ಡರ್ ಹಂಚಿಕೆ ಆಗಿರೋ ರಾಷ್ಟ್ರಗಳು ಯಾವ್ದು ಹೌದು ಅಲ್ಲ ಅಂತ ಕೇಳ್ತಾರೆ. ಪಕ್ಕಕ್ಕೆ ನಮಗೆ ಕಜಕಸ್ತಾನ್ ಇದೆ, ಮತ್ತು ಈ ಕಡೆ ತುರ್ಕಮೆನಿಸ್ತಾನ್ ಇದೆ. ಉಜ್ಬೇಕಿಸ್ತಾನ್ ಬಾರ್ಡರ್ ಹಂಚಿಕೆ ಆಗಿಲ್ಲ, ಅಲ್ಲಿ ನೆನ್ಪಿಟ್ಕೋಬೇಕಾಯ್ತಾ? ಸೊ ದ್ಯಾಟ್ ಇಲ್ಲಿ ಸೆಂಟ್ರಲ್ ಏಷ್ಯಾ ರಾಷ್ಟ್ರಗಳಂತ ಹೇಳಿ ತಗೊಂಡಾಗ ತಜಿಕಿಸ್ತಾನ್, ಕಿರ್ಗಿಸ್ತಾನ್, ತಾಜು ಆಕೆಗೆ ಕೀರ್ ಕುಡಿಸ್ರಿ ಕಿರ್ಗಿಸ್ತಾನ್. ನೆಕ್ಸ್ಟ್ ಬರ್ತದೆ ಕಜಕಸ್ತಾನ್, ಆಮೇಲೆ ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್ ಅಂತ ನೋಡ್ತೀವಿ. ಸೆಂಟ್ರಲ್ ಏಷ್ಯಾದಲ್ಲಿ ಸ್ಟಾನ್ಸ್ ರಾಷ್ಟ್ರಗಳು ಬರುತ್ತೆ. ಹಂಗಂತ ಹೇಳಿ ಅಫ್ಘಾನಿಸ್ತಾನ್, ಪಾಕಿಸ್ತಾನವನ್ನು ಸೆಂಟ್ರಲ್ ಏಷ್ಯಾಕ್ಕೆ ಬಿಲಾಂಗ್ಸ್ ಮಾಡುವಂತಿಲ್ಲ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಬಿಲಾಂಗ್ಸ್ ಟು ಸೌತ್ ಏಷ್ಯಾ ಪಾರ್ಟ್, ರೈಟ್? ಇಲ್ಲಿ ತಜಿಕಿಸ್ತಾನ್ ನೋಡ್ತೇವೆ. ಫಸ್ಟ್ ತಾಜು ತಜಿಕಿಸ್ತಾನ್, ಆಕೆಗೆ ಕೀರ್ ಕುಡಿಸ್ರಿ ಕಿರ್ಗಿಸ್ತಾನ್. ನೆಕ್ಸ್ಟ್ ನಮಗೆ ಅತಿ ದೊಡ್ಡ ಪಾರ್ಟ್ ಸಿಗ್ತದೆ ಕಲ್ ಕಜಾಕಸ್ತಾನ್. ದೆನ್ ಕೆಳಗಡೆ ಅದ್ರ ಕೆಳಗೆ ಉಜ್ಬೇಕಿಸ್ತಾನ್, ದೆನ್ ತುರ್ಕಮೆನಿಸ್ತಾನ್, ಹೌದು? ಸೊ ದಟ್ ಈ ಸೆಂಟ್ರಲ್ 5 ರಾಷ್ಟ್ರಗಳು ಯಾವ್ದು ಬರ್ತದೆ ಅಂತ ತಗೊಂಡಾಗ ತಜಿಕಿಸ್ತಾನ್, ಆಕೆ ಕೀರ್ ಕುಡಿಸ್ತೀರಿ ಕಿರ್ಗಿಸ್ತಾನ್, ದೆನ್ ಕಜಾಕಸ್ತಾನ್, ದೊಡ್ಡ ಪಾರ್ಟ್ ಇದೆ ಕಜಾಕಸ್ತಾನ್, ಲೇಟರ್ ಕಮ್ಸ್ ಉಜ್ಬೇಕಿಸ್ತಾನ್, ಆಮೇಲೆ ತುರ್ಕಮೆನಿಸ್ತಾನವನ್ನು ನೋಡ್ತೇವೆ, ಹೌದಾ? ಸೊ ದಟ್ ಸೆಂಟ್ರಲ್ 5 ರಾಷ್ಟ್ರಗಳು ಬರ್ತದೆ. ಮಧ್ಯ ಏಷ್ಯಾ ರಾಷ್ಟ್ರಗಳ ಸಂಖ್ಯೆ 5 ಇದಾವೆ. ಅಫ್ಘಾನಿಸ್ತಾನ್, ಪಾಕಿಸ್ತಾನವನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಅಲ್ಲಿ ಅಫ್ಘಾನಿಸ್ತಾನ್ ಬಿಲಾಂಗ್ಸ್ ಟು ಸೌತ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ನೋಡ್ತೇವೆ. ಇದು ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಾಕಸ್ತಾನ್, ಉಜ್ಬೇಕಿಸ್ತಾನ್ ಆ್ಯಂಡ್ ತುರ್ಕಮೆನಿಸ್ತಾನ್ ಅಂತ ನೋಡೋದು. ಸೆಂಟ್ರಲ್ ಏಷ್ಯಾ ಪಾರ್ಟ್ಗೆ ಬಿಲಾಂಗ್ಸ್ ಆಗ್ತದೆ. ಇನ್ ದ ಸೇಮ್ ವೇ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ಹೇಳಿ ತಗೊಂಡಾಗ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಬರುವಂಥ ರಾಷ್ಟ್ರಗಳಂದಾಗ ಸ್ಟಾರ್ಟ್ಸ್ ವಿತ್ ಇರಾನ್. ಇದನ್ನು ಏನಿದಲ್ಲ ಪಾರ್ಟಿಷನ್ ತಗೋರು ಇದು ಮೆಮೊರೈಸ್ ಮಾಡಬಹುದು, ಸ್ಟಡಿ ಮಾಡಬಹುದು. ಸಿ ಸ್ಟಾರ್ಟ್ಸ್ ವಿತ್ ಇರಾನ್.
ಇಲ್ಲಿ ನಮಗೆ ಪಾಕಿಸ್ತಾನ ಇದೆ, ಈ ಕಡೆಗೆ ಅಫ್ಘಾನಿಸ್ತಾನ ಇದೆ. ಹೋಪ್ ನೀವು ವಿಸಿಬಲ್ ಇದೆ. ಇಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಅದಕ್ಕೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಫಸ್ಟ್ ಬರೋದು ಇರಾನ್ ಬರ್ತದ ಆಯ್ತಾ. ಫಸ್ಟ್ ಇರಾನ್ ಇದೆ, ಇರಾನ್ ಪಕ್ಕಕ್ಕೆ ನೋಡಿ ಇರಾಕ್ ಬರ್ತದೆ. ಹೌದಾ, ಫಸ್ಟ್ ಇರಾನ್ ಇರಾಕ್ ಎರಡು ನೆನ್ಪಿಡ್ಕೋಬೇಕು. ಮೊದಲು ಇರಾನ್ ಬರ್ತದ, ಇರಾನ್ನ ನಂತರ ಇರಾಕ್ ಇದೆ. ಹೌದಾ, ಡನ್. ಇಲ್ಲಿಗೆ ಲೆಫ್ಟ್ ಹೋಲ್ಡ್ ಮಾಡಿ. ನೆಕ್ಸ್ಟ್ ಸೌದಿ ಅರೇಬಿಯಾ ಇದೆ. ಹೌದಾ, ಕೆಳಗಡೆ ಎಲ್ಲಿ ಬರ್ತದೆ ಅಂದರೆ ಅರಬ್ ಕಂಟ್ರಿ ಸೌದಿ ಅರೇಬಿಯಾದ. ಸೌದಿ ಅರೇಬಿಯಾದ ಕೆಳಗಡೆ ನೋಡಿ ನಮಗೆ ಯಮನ್ ಇದೆ, ಆಮೇಲೆ ಒಮನ್. ಸೊ ದ್ಯಾಟ್ ನೆಕ್ಸ್ಟ್ ಯಾವ್ದು ಬರ್ತದೆ, ಒಂದು ಯಮನ್ ಇನ್ನೊಂದು ಒಮನ್. ಈ ಬದಿಯಲ್ಲಿ ಸೌದಿ ಅರೇಬಿಯಾದ ಈಸ್ಟರ್ನ್ ಪಾಯಿಂಟ್ ಅಲ್ಲಿ ತಗೊಂಡಾಗ ಅದು ಪರ್ಷಿಯನ್ ಗಲ್ಫ್ ನಿಯರಲ್ಲಿ ತಗೊಂಡಾಗ ನಮಗೆ ಯು ಎ ಇ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನೋಡ್ತೇವೆ. ಫಸ್ಟ್ ಕಮ್ಸ್ ಯಾವ್ದು ಬರ್ತದೆ, ಯು ಎ ಇ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅದಾದಮೇಲೆ ನೋಡಿ ನಮಗೆ ಕತಾರ್ ಸಿಗ್ತದೆ, ಕತಾರ್ ಏರ್ಲೈನ್ಸ್ ಕೇಳಿರ್ತೇವಲ್ಲ, ಯು ಎ ಇ ಕತಾರ್. ಅದಾದಮೇಲೆ ನಮಗೆ ಬಹರೈನ್ ಇದೆ. ಹೌದು, ಇದು ಬಹರೈನ್. ಬಹರೈನ್ನ ನಂತರ ನಮಗೆ ಇರಾಕಿಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಇರುವಂಥದ್ದು ಕುವೈತ್ ಸಿಟಿ. ಎಲ್ಲಿ ಬರ್ತದ ನೋಡಿ, ಒಂದು ಯು ಎ ಇ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಲೇಟರ್ ಕಮ್ಸ್ ಕತಾರ್, ಆಮೇಲೆ ಬಹರೈನ್, ಆಮೇಲೆ ಕುವೈತ್ ಸಿಟಿ ಅಂತ ಹೇಳಿ ನೋಡ್ತೇವೆ. ಯಾಕಡೆಗೆ ಬರ್ತಾ ಇದೆ ಇದು, ಸೌದಿ ಅರೇಬಿಯಾದ ಈಸ್ಟರ್ನ್ ಪಾಯಿಂಟ್. ಇಲ್ಲಿ ಪರ್ಷಿಯನ್ ಗಲ್ಫ್ ನಿಯರಲ್ಲಿ ಬರುವಂಥ ರಾಷ್ಟ್ರಗಳು, ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಮೇಲೆ ಕತಾರ್, ಲೇಟರ್ ಕಮ್ಸ್ ಬಹರೈನ್, ಆಮೇಲೆ ಕುವೈತ್ ಸಿಟಿ ನೋಡ್ತೇವೆ. ಸೊ ದಟ್ ಯು ಎ ಇ ಮೊದಲು ಬರ್ತದ, ಯು ಎ ಇ, ಆಮೇಲೆ ಕತಾರ್, ಆಮೇಲೆ ಬಹರೈನ್ ಇದೆ, ನೆಕ್ಸ್ಟ್ ಬರೋದು ಕುವೈತ್ ಸಿಟಿಯನ್ನು ನೋಡ್ತೇವೆ. ಇಲ್ಲಿ ಬರ್ತಿದ್ದ ನೋಡಿ, ಇದನ್ನು ನಾವು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ನೋಡ್ತಾ ಇರೋದು. ಅದು ಸೌದಿ ಅರೇಬಿಯಾದ ಈಸ್ಟರ್ನ್ ಪಾಯಿಂಟಲ್ಲಿ ಸಿಗುವಂಥ ರಾಷ್ಟ್ರಗಳು. ಸೊ ದಟ್ ಈ ಲೊಕೇಶನಲ್ಲಿ ತಗೊಂಡಾಗ ಸೌದಿ ಅರೇಬಿಯಾ, ಯಮನ್, ಒಮನ್. ನೆಕ್ಸ್ಟ್ ಇದು ಸೌದಿ ಅರೇಬಿಯಾ ಇದೆ, ಇದ್ರ ಪಕ್ಕದಲ್ಲಿ ನೋಡಿ ಇದು ಯಮನ್. ನೆಕ್ಸ್ಟ್ ಈ ಕಡೆ ಬರ್ತದೆ ಒಮನ್. ಫಸ್ಟ್ ಬರೋದು ಯು ಎ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅದಾದಮೇಲೆ ಕತಾರ್, ಕತಾರ್ ಏರ್ಲೈನ್ಸ್ ನೆನ್ಪಿಟ್ಕೊರಿ. ಲೇಟರ್ ಕಮ್ಸ್ ಇದು ಬಹರೈನ್. ಬಹರೈನ್ನ ನಂತರ ನಮ್ಗೆ ಯಾವ್ದು ಬರ್ತದೆ ಅಂದರೆ ಕುವೈತ್ ಸಿಗ್ತದ. ಮೇಲ್ಗಡೆ ಅಕ್ಕೇನ್, ಈ ಕಡೆಗೆ ಇರಾನ್ ಇದೆ. ನೆಕ್ಸ್ಟ್ ಬರ್ತದೆ ಇರಾಕ್. ಇರಾಕಿಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಇರುವಂಥದ್ದು ಕುವೈತ್ ಸಿಟಿಯನ್ನು ನೋಡ್ತೇವೆ, ಕುವೈತ್. ಸೌದಿ ಅರೇಬಿಯಾಗೆ ಜೋಡಾಗಿ ಯಾರು ಇರ್ತಾರೆ ಅಂದರೆ ಜೋರ್ಡಾನ್ ಇದೆ ನೋಡಿ. ಸೌದಿ ಅರೇಬಿಯಾಗೆ ಜೋಡಾಗಿದೆ ಯಾರಿದ್ದಾರೆ ಅಂದರೆ ಜೋರ್ಡಾನ್ ಇದೆ. ಸೊ ದಟ್ ಸೌದಿ ಅರೇಬಿಯಾದ ಜೊತೆ ಯಾವ್ದು ನೆನ್ಪಿಡ್ಕೋಬೇಕು, ಜೋರ್ಡಾನ್ ಅಂತ ಹೇಳಿ ನೆನ್ಪಿಡ್ಕೋಬೇಕು. ಸದ್ಯಕ್ಕೆ ಇಲ್ಲಿಗೆ ಹೋಲ್ಡ್ ಮಾಡ್ಬೇಕಾಯ್ತಾ. ಇಷ್ಟನ್ನು ಮೆಮೊರೈಸ್ ತಗೋರಿ. ಅಂದರೆ ಪಾಕಿಸ್ತಾನಿದ ಅಫ್ಘಾನಿಸ್ತಾನದ ಬಾರ್ಡರ್ ಲೊಕೇಶನ್ ಹಂಚಿಕೆ ಆಗಿರೋ ಹಾಗೆ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ನೋಡ್ತಿದ್ದೀವಿ. ಇದು ಇರಾನ್, ಪಕ್ಕಕ್ಕೆ ಬರ್ತದೆ ಇರಾಕ್. ಹೌದಾ, ಇರಾನ್ ಇರಾಕ್. ತದನಂತರ ಸೌದಿ ಅರೇಬಿಯಾ ನೋಡಬೇಕು, ಯಮನ್ ಒಮನ್. ಯಮನ್ ಒಮನ್ ಆದ ನಂತರ ನೋಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಆಮೇಲೆ ಬಹರೈನ್, ಕುವೈತ್. ಇಲ್ಲಿ ಇದೆ ಇರಾನ್, ಇರಾನ್ನ ನಂತರ ಇರಾಕ್. ನೆಕ್ಸ್ಟ್ ಬರ್ತದೆ ಇಲ್ಲಿ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾಗೆ ಒಂದು ಯಮನ್, ಒಮನ್, ಯು ಎ ಇ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಮೇಲೆ ಕತಾರ್, ಕತಾರ್ನ ನಂತರ ಬಹರೈನ್. ಬಹರೈನ್ನ ನಂತರ ಯಾವ್ದು ಬರ್ತದೆ ಅಂದರೆ ಇರಾಕಿಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಇಲ್ಲಿ ಕುವೈತ್ ಸಿಟಿಯನ್ನು ನೋಡ್ತೀವಿ, ಇದು ಕುವೈತ್. ಸೌದಿ ಅರೇಬಿಯಾಗೆ ಜೋಡಾಗಿ ಯಾರು ಇರ್ತಾರೆ, ನೆಕ್ಸ್ಟ್ ಜೋರ್ಡಾನ್ ಇದೆ. ಹೌದಾ, ಇಲ್ಲಿಗೆ ಹೋಲ್ಡ್ ಮಾಡಿ ಇಡಿ. ಸೌದಿ ಅರೇಬಿಯಾಗೆ ಜೋಡಾಗಿ ಜೋರ್ಡಾನ್ ಸಿಗ್ತದೆ. ಆಯಿತು, ಇಲ್ಲಿಗೆ ಹೋಲ್ಡ್ ಮಾಡಿ ಇಡುವ. ಅದಾದಮೇಲೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್, ಪಿ ಟಿ ಅಂದರೆ ಪ್ಯಾಲೆಸ್ತೈನ್, ಇವೆರಡು ಕಾನ್ಫ್ಲಿಕ್ಟ್ ಇರ್ತದೆ. ಹೌದಾ, ಇಸ್ರೇಲ್ ಪ್ಯಾಲೆಸ್ತೈನ್ ಎರಡು ಒಟ್ಟೊಟ್ಟಿಗೆ ನೆನ್ಪಿಡ್ಕೋಬೇಕು. ಜೋರ್ಡಾನ್ನ ಪಕ್ಕದಲ್ಲಿ ಇಸ್ರೇಲ್, ಇನ್ನೊಂದು ಪಿ ಟಿ ಇದೆ, ಪ್ಯಾಲೆಸ್ತೈನ್ ಅಂತ ನೋಡ್ತೇವೆ. ಇಸ್ರೇಲ್ ಪ್ಯಾಲೆಸ್ತೈನ್ ಆಯಿತು. ಒಂದು ಇಸ್ರೇಲ್ ಇದೆ, ಇನ್ನೊಂದು ಇಸ್ರೇಲ್, ದೆನ್ ಪ್ಯಾಲೆಸ್ತೈನ್. ಪಿ ಟಿ ಅಂದರೆ ಪ್ಯಾಲೆಸ್ತೈನ್. ನೆಕ್ಸ್ಟ್ ಯಾವ್ದು ಬರ್ತದೆ ಅಂದರೆ ಮೂರು ರಾಷ್ಟ್ರಗಳನ್ನು ಒಟ್ಟಿಗೆ ನೆನ್ಪಿಡ್ಕೋಬೇಕು. ಒಂದು ಲೆಬನಾನ್, ಸಿರಿಯಾ ಮತ್ತು ಟರ್ಕಿ. ಲೆಬನಾನ್, ಸಿರಿಯಾ, ಟರ್ಕಿ. ಇದಾದಮೇಲೆ ಲೆಬನಾನ್, ದ್ಯಾನ್ ಸಿರಿಯಾ, ಲೇಟರ್ ಕಮ್ಸ್ ಟರ್ಕಿ. ಹೌದಾ, ಟರ್ಕಿ ಈ ಕಡೆ ನೋಡಿದ್ರೆ ಯುರೋಪ್ ಬರ್ತದ, ಮತ್ತು ಈ ಕಡೆ ಏಷ್ಯಾ. ಟರ್ಕಿ ಬಿಲಾಂಗ್ಸ್ ಟು ಯುರೇಷಿಯಾ ಪಾರ್ಟ್. ಹೌದಾ, ಇಲ್ಲಿ ಟರ್ಕಿ ಇದೆ. ಸೊ ದಟ್ ಇಲ್ಲಿ ಲೆಬನಾನ್, ಸಿರಿಯಾ, ಟರ್ಕಿ ಜೊತೆಗೆ ಮೂರನ್ನು ಜೊತೆಗೆ ನೆನ್ಪಿಟ್ಕೋಬೇಕು. ಲೇಟರ್ ಕಮ್ಸ್ ಇಲ್ಲಿ ಮೂರು ರಾಷ್ಟ್ರಗಳನ್ನು ನೋಡಿ. ಟರ್ಕಿಯ ಮೇಲೆ ನಾವು ಕನ್ಸಿಡರ್ ಆದಾಗ ಇರಾನ್ನ ಮೇಲೆ ನೋಡ್ತಿದ್ದೀವಿ ಲೊಕೇಶನ್. ಯಾವುದು ಬರ್ತಿದೆ ಅಂದರೆ ಮೂರು ರಾಷ್ಟ್ರಗಳು ಅಲ್ಲಿ. ಫಸ್ಟ್ ಎ ಆರ್ ಎಮ್ ಅಂದರೆ ಅರ್ಮೇನಿಯಾ. ಅರ್ಮೇನಿಯಾ, ಲೇಟರ್ ಕಮ್ಸ್ ಅಜರ್ಬೈಜಾನ್. ಹೌದಾ, ಅರ್ಮೇನಿಯಾ, ಅಜರ್ಬೈಜಾನ್ ಆ್ಯಂಡ್ ಅಪ್ಪರ್ ಟು ದ ಪೋರ್ಷನ್ನಲ್ಲಿ ಜಾರ್ಜಿಯಾ ಇದೆ. ಹೌದಾ, ಇದು ಜಾರ್ಜಿಯಾ. ಸೊ ದ್ಯಾಟ್ ಇಲ್ಲಿ ಅರ್ಮೇನಿಯಾ, ಅಜರ್ಬೈಜಾನ್, ಜಾರ್ಜಿಯಾ ಈ ಮೂರು ಕಂಟ್ರೀಸ್ಗಳನ್ನು ಜೊತೆಗೆ ಪ್ರೊನೌನ್ಸ್ ಮಾಡಿ ನೆನ್ಪಿಟ್ಕೋಬೇಕು. ಅರ್ಮೇನಿಯಾ, ಅಜರ್ಬೈಜಾನ್, ಜಾರ್ಜಿಯಾ ಅಂತ ನೋಡ್ತೇವೆ. ಎಲ್ಲ ಟುಗೆದರ್ ಒಟ್ಟಿಗೆ ಸೇರಿಸ್ಕೊಂಡ್ವಿ ಅಂತ ಹೇಳಿದ್ರೆ ಸೆಂಟ್ರಲ್ ಏಷ್ಯಾ ಪಾರ್ಟ್ ಸಿಗ್ತದೆ. ಇಲ್ಲಿ ಕನ್ಸಿಡರ್ ಮಾಡಿರೋ ಹಾಗೆ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಯಮನ್, ಒಮನ್, ಯು ಎ ಇ, ಕತಾರ್, ಬಹರೈನ್ ಮತ್ತು ಕುವೈತ್. ಸೌದಿ ಅರೇಬಿಯಾಗೆ ಜೋಡಾಗಿ ಯಾರು ಇರ್ತಾರೆ, ಜೋರ್ಡಾನ್ ಇದೆ. ಇಸ್ರೇಲ್ ಮತ್ತು ಪಿ ಟಿ ನಥಿಂಗ್ ಬಟ್ ಪ್ಯಾಲೆಸ್ತೈನ್. ನೆಕ್ಸ್ಟ್ ಮೂರು ರಾಷ್ಟ್ರ ನೆನ್ಪಿಡ್ಕೋಬೇಕು, ಅದು ಲೆಬನಾನ್, ಸಿರಿಯಾ ಮತ್ತು ಟರ್ಕಿ. ಲೆಬನಾನ್, ಸಿರಿಯಾ,
ಟರ್ಕಿ. ಇದಾದ್ಮೇಲೆ 3 ರಾಷ್ಟ್ರ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಅರ್ಮೇನಿಯಾ, ಅಜರ್ಬೈಜಾನ್ ಮತ್ತೆ ಜಾರ್ಜಿಯಾ. ಇದು ಅರ್ಮೇನಿಯಾ, ಅಜರ್ಬೈಜಾನ್. ನೆಕ್ಸ್ಟ್ ಬರ್ತದೆ ಯಾವ್ದಿದೆ ಅಂದ್ರೆ ಜಾರ್ಜಿಯಾ. ಅರ್ಮೇನಿಯಾ, ಅಜರ್ಬೈಜಾನ್, ಜಾರ್ಜಿಯಾ. ಅಪರ್ ಟು ದ ಪೋರ್ಷನ್ ಅಲ್ಲಿ ನೋಡ್ತೇವೆ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ. ದೆನ್ ಮೆಡಿಟೇರಿಯನ್ ಸಿ ಸಿಗ್ತಿದೆ. ಟರ್ಕಿ ಕೆಳಗಡೆನೆ ಇದೆ ನೋಡಿ ಸಿಪ್ರಸ್. ಸಿಪ್ರಸ್ ರಾಷ್ಟ್ರ ಇದೆ, ಹೌದಾ? ಟರ್ಕಿ ಕೆಳಗಡೆನೆ ಇದೆ. ಇದು ಮೆಡಿಟೇರಿಯನ್ ಸೀದ ಈಸ್ಟರ್ನ್ ಪಾಯಿಂಟ್ ಅಲ್ಲಿ ಇರುವಂಥದ್ದು, ಬಿಲಾಂಗ್ಸ್ ಟು ಏಷ್ಯಾ ಕಾಂಟಿನೆಂಟ್. ಸೊ ದಟ್ ಇದು ವೆಸ್ಟರ್ನ್ ಪಾರ್ಟ್ ಅಲ್ಲಿ ಬರ್ತದೆ, ಅದು ಸಿಪ್ರಸ್ ರಾಷ್ಟ್ರ ಅಂತ ನೋಡ್ತೇವೆ. ಇದಿಷ್ಟು ಏನಿದೆಲ್ಲ ವೆಸ್ಟರ್ನ್ ಪಾರ್ಟ್ ಆಫ್ ದ ಏಷ್ಯಾ. ಇವನ್ನ ಡಾಟ್ ಮೆಥಡ್ ಅಲ್ಲಿ ನೆನ್ಪಿಟ್ಕೋಬೇಕು. ಒಂದು ಇರಾನ್ ಇದೆ, ಮೊದಲು ಯಾವ್ದು ಬರ್ತದೆ ಇರಾನ್. ಇರಾನ್ನ ನಂತರ ಯಾವ್ದು ಬರ್ತದೆ ಅದೇ ಇರಾಕ್ ಅಂತ ನೋಡ್ತೇವೆ. ಇರಾನ್, ಇರಾಕ್. ನೆಕ್ಸ್ಟ್ ಬರ್ರಿ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ನೋಡ್ತೇವೆ. ಒಂದು ಯೆಮನ್, ಇನ್ನೊಂದು ಒಮನ್. ನೆಕ್ಸ್ಟ್ ಇಲ್ಲಿ UAE ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಲೇಟರ್ ಕಮ್ಸ್ ಇಲ್ಲಿ ನಮಗೆ ಕತಾರ್ ಏರ್ಲೈನ್ಸ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಬರ್ತದೆ ಅದು ಬಹರೇನ್. ಬಹರೇನ್ ನಂತರ ಇಲ್ಲಿ ಕುವೈತ್ ಸಿಟಿ ಇದೆ, ಹೌದಾ? ಕುವೈತ್. ನೆಕ್ಸ್ಟ್ ಸೌದಿ ಅರೇಬಿಯಾಗೆ ಜೋಡಾಗಿ ಯಾರಿದ್ದಾರೆ ಇಲ್ಲಿ ಜೋರ್ಡಾನ್ ಇದೆ. ಅದರ ಅಪರ್ ಟು ದ ಪೋರ್ಷನ್ ಅಲ್ಲಿ ಇಸ್ರೇಲ್ ನೋಡ್ತೇವೆ, ಇನ್ನೊಂದು PT ಪ್ಯಾಲೆಸ್ತೇನ್, ಲೆಬನಾನ್, ಸಿರಿಯಾ, ಆಮೇಲೆ ಟರ್ಕಿ. ಲೆಬನಾನ್, ಸಿರಿಯಾ, ಟರ್ಕಿ 3 ಜೊತೆ ನೆನ್ಪಿಟ್ಕೋಬೇಕು. ಆಮೇಲೆ ಅರ್ಮೇನಿಯಾ, ಅಜರ್ಬೈಜಾನ್, ದೆನ್ ಜಾರ್ಜಿಯಾ. ಅರ್ಮೇನಿಯಾ, ಅಜರ್ಬೈಜಾನ್, ಜಾರ್ಜಿಯಾ. ಟರ್ಕಿ ಕೆಳಗಡೆ ಮೆಡಿಟೇರಿಯನ್ ಸೀದ ಈಸ್ಟರ್ನ್ ಪಾರ್ಟ್ ಒಳಗಡೆ ಬರುವಂಥದ್ದು ಸಿಪ್ರಸ್ ರಾಷ್ಟ್ರವನ್ನು ನೋಡ್ತೇವೆ. ಇಷ್ಟು ಏನಿದಾವಲ್ಲ ಮೇನ್ಲಿ ಬಿಲಾಂಗ್ಸ್ ಟು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ, ಹೌದಾ? ಇದು ಪದೇ ಪದೇ ರಿವಿಷನ್ ರಿಪಿಟೇಷನ್ ಮೋಡ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಯಾವ ಪಾರ್ಟ್ ಏಷ್ಯಾದಲ್ಲಿ ಯಾವ ಕಂಟ್ರೀಸ್ಗಳು ನೆನಪಿರ್ತದೆ ಅಂತ ಹೇಳಿ ಈಸಿಲಿ ಐಡೆಂಟಿಫಿಕೇಶನ್ ತಗೋಬಹುದು, ಹೌದಾ? ಇಲ್ಲಿದ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಅದ್ರ ಕೆಳಗೆ ನೋಡಿ ಯೆಮನ್, ಒಮನ್. ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಕತಾರ್, ಬಹರೇನ್, ಕುವೈತ್, ಹೌದಾ? UAE, ಕತಾರ್, ಬಹರೇನ್, ಕುವೈತ್. ಸೌದಿ ಅರೇಬಿಯಾಗೆ ಜೋಡಾಗಿ ಯಾರು ಇರ್ತಾರೆ ಜೋರ್ಡಾನ್ ಇದೆ, ಹೌದಾ? ದೆನ್ ಅಪರ್ ಟು ದ ಪೋರ್ಷನ್ ಅಲ್ಲಿ ಇಸ್ರೇಲ್, ಪ್ಯಾಲೆಸ್ತೇನ್, PT ಇಸ್ರೇಲ್, ಪ್ಯಾಲೆಸ್ತೇನ್. ದೆನ್ ಲೆಬನಾನ್, ಸಿರಿಯಾ, ಟರ್ಕಿ 3 ಜೊತೆ ನೆನ್ಪಿಟ್ಕೋರಿ. ಲೆಬನಾನ್, ಸಿರಿಯಾ, ಟರ್ಕಿ. ದೆನ್ ಲೇಟರ್ ಪಾರ್ಟ್ ಅಲ್ಲಿ 3 ರಾಷ್ಟ್ರಗಳ ಜೊತೆ ನೆನ್ಪಿಟ್ಕೋರಿ. ಅರ್ಮೇನಿಯಾ, ಅಜರ್ಬೈಜಾನ್ ಮತ್ತೆ ಜಾರ್ಜಿಯಾ ಇಲ್ಲಿ ಬರುತ್ತೆ. ಅರ್ಮೇನಿಯಾ, ಅಜರ್ಬೈಜಾನ್, ಜಾರ್ಜಿಯಾ. ಅದಾದ್ಮೇಲೆ ಮತ್ತೆ ರಷ್ಯಾ, ನಾರ್ದರ್ನ್ ಏಷ್ಯಾ ಪಾರ್ಟಿಗೆ ಹೋಗ್ತದೆ. ಅರ್ಮೇನಿಯಾ, ಅಜರ್ಬೈಜಾನ್, ಜಾರ್ಜಿಯಾ. ದೆನ್ ಈ ಟರ್ಕಿ ಕೆಳಗಡೆ ಯಾವ್ದಿದೆ ಅಂತ ಹೇಳಿದ್ರೆ ಸಿಪ್ರಸ್ ರಾಷ್ಟ್ರ ಇದೆ, ಹೌದಾ? ಮೆಡಿಟೇರಿಯನ್ ಸೀದ ಈಸ್ಟರ್ನ್ ಪಾರ್ಟ್ ಅಲ್ಲಿ ನೋಡ್ತಿದ್ದು ಮೆಡಿಟೇರಿಯನ್ ಸೀದ ಇಲ್ಲಿ ಸಿಪ್ರಸ್ ರಾಷ್ಟ್ರ, ಬಿಲಾಂಗ್ಸ್ ಟು ಏಷ್ಯಾ ಪಾರ್ಟ್, ಹೌದು? ಇದು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ. ಹೀಗೆ ಎಲ್ಲವನ್ನ ಸೇರ್ಕೊಂಡು ಮರ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮಗೆ ಯಾವ ಎಂಟೈರ್ ಏಷ್ಯಾ ಪಾರ್ಟ್ ಸಿಗುವಂತ ನೇಚರ್ ನೋಡ್ತೇವೆ, ಹೌದಾ? ಸೊ ದಟ್ ಈಗ ಇದೇ ಏಷ್ಯಾವನ್ನು ನಾವು ಕಂಪ್ಲೀಟ್ ಆಗಿ ಡಾಟ್ ಮೆಥಡ್ ಬೆಸಿನ್ ಒಳಗಡೆನೆ ರಿವಿಷನ್ ತಗೋಬೋದು. ನೋಡಿ, ನಾರ್ದರ್ನ್ ಏಷ್ಯಾ ಅಂತ ತಗೊಂಡಾಗ ರಷ್ಯಾ ಬರ್ತದ. ಪೂರ್ವ ಏಷ್ಯಾ ಅಂತ ಹೇಳಿ ತಗೊಂಡಾಗ ಈಸ್ಟರ್ನ್ ಏಷ್ಯಾ, ಅಲ್ಲಿ ಮಂಗೋಲಿಯಾ, ಚೈನಾ. ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ದೆನ್ ಜಪಾನ್. ಕೆಳಗೆ ಬಂದರೆ ಚಿಕ್ಕ ಚೈನಾ ಇದೆ, ಕಾಲ್ಡ್ ತೈವಾನ್ ಅಂತ ನೋಡ್ತೇವೆ. ಇದು ಪೂರ್ವ ಏಷ್ಯಾ. ಸೌತ್ ಈಸ್ಟ್ ಪಾರ್ಟಿಗೆ ಬರುವಂಥ ರಾಷ್ಟ್ರಗಳು ಸ್ಟಾರ್ಟ್ಸ್ ವಿತ್ ಮಯನ್ಮಾರ್, ಹೌದಾ? ಮಯನ್ಮಾರ್, ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. ಥೈಲ್ಯಾಂಡ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಯಾವ್ದು ಬರ್ತದೆ ನಮಗೆ ಮಲೇಷ್ಯಾ ಬರುತ್ತೆ. ಮಲೇಷ್ಯಾದ ಟಿಪ್ಪಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ತುದಿಯಲ್ಲಿ ಅಲ್ಲಿ ಸಿಂಗಾಪುರ್ ಸಿಟಿ ಇದೆ. ಆಮೇಲೆ ಅಗೇನ್ ಬ್ರೂನಿ, ಮಲೇಷ್ಯಾ, ಇಂಡೋನೇಷ್ಯಾದ ಆರ್ಕಿಪೆಲಗೋ ಸಿಗುವಂಥದ್ದು, ಹೌದಾ? ಲಾಸ್ಟ್ ಎಂಡ್ ಪಾಯಿಂಟಲ್ಲಿ ಈಸ್ಟ್ ತಿಮೋರ್ ಇದೆ. ಈಸ್ಟರ್ನ್ ಪಾಯಿಂಟ್ ಒಳಗಡೆ ಫಿಲಿಪೈನ್ಸ್ ರಾಷ್ಟ್ರವನ್ನು ನೋಡ್ತೇವೆ, ಹೌದಾ? ಇದು ಆಗ್ನೇಯ ಏಷ್ಯಾ ರಾಷ್ಟ್ರ, ಸೌತ್ ಈಸ್ಟ್ ಪಾರ್ಟಲ್ಲಿ ಬರುವಂಥ ಏಷ್ಯಾ. ಒಂದು ಆಸಿಯನ್ ರೀಜನಲ್ ಕಾರ್ಪೊರೇಷನ್ ಇದೆ, ಅಲ್ಲೆಲ್ಲ ಇದೇ ರಾಷ್ಟ್ರಗಳು ಬರ್ತದೆ, ಹೌದಾ? ಏಷ್ಯಾದ ಆಗ್ನೇಯ ಭಾಗದಲ್ಲಿ ಬರುವಂಥ ರಾಷ್ಟ್ರ. ಇನ್ನು ದಕ್ಷಿಣ ಏಷ್ಯಾ ಭಾಗ ಅಂತ ತಗೊಂಡ್ರೆ ಇಂಡಿಯಾ ಇದೆ. ಇಂಡಿಯಾಗೆ ಬಾರ್ಡರ್ ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ನೆನಪಿರಲಿ, ಅಫ್ಘಾನಿಸ್ತಾನ್ ಬಿಲಾಂಗ್ಸ್ ಟು ಸೌತ್ ಏಷ್ಯಾ ಪಾರ್ಟ್ ಅಂತ ನೋಡ್ತೇವೆ. ಇನ್ನು ಸೆಂಟ್ರಲ್ ಏಷ್ಯಾ ಅಂತ ತಗೊಂಡಾಗ ತಜಿಕಿಸ್ತಾನ್, ತಾಜು ಅಕ್ಕಿಗೆ ಕೀರ್ ಕುಡಿಸ್ರಿ ಕಿರ್ಗಿಸ್ತಾನ್ ಅಂತ ನೋಡ್ತೀವಿ. ಕಿರ್ಗಿಸ್ತಾನ್. ನೆಕ್ಸ್ಟ್ ಕಮ್ಸ್ ಅತಿ ದೊಡ್ಡ ಪಾರ್ಟ್ ಇದೆ ಕಜಕಸ್ತಾನ್ ಅಂತ ನಂತರ ಬರುವಂಥದ್ದು ಅದು ಉಜ್ಬೇಕಿಸ್ತಾನ್. ಆಮೇಲೆ ತುರ್ಕಮೆನಿಸ್ತಾನವನ್ನು ನೋಡ್ತೇವೆ. ಅದಕ್ಕೆ ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ತುರ್ಕಮೆನಿಸ್ತಾನ್. ಸೆಂಟ್ರಲ್ 5 ರಾಷ್ಟ್ರಗಳು ಸಿಗ್ತದೆ ಏಷ್ಯಾದ ಒಳಗಡೆ, ಹೌದಾ? 10. ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ಹೇಳಿ ತಗೊಂಡಾಗ ಮೇನ್ಲಿ ಸ್ಟಾರ್ಟ್ಸ್ ವಿತ್ ಇಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ಗೆ ಬಾರ್ಡರ್ ಹಂಚಿಕೆ ಆಗಿರೋ ಹಾಗೆ ಇರಾನ್ ಇದಲ್ಲ, ಹಿಂಗೆ ವೆಸ್ಟರ್ನ್ ಪಾರ್ಟಲ್ಲಿ ಮೂವ್ಮೆಂಟ್ ತಗೋರಿ. ಇರಾನ್, ಇರಾಕ್. ಕೆಳಗಡೆ ಬಂದರೆ ಸೌದಿ ಅರೇಬಿಯಾ, ಹೌದಾ? ಇರಾನ್, ಇರಾಕ್, ಸೌದಿ ಅರೇಬಿಯಾದ ಕೆಳಗಡೆ ಯೆಮನ್, ಒಮನ್. ಆಮೇಲೆ 4 ರಾಷ್ಟ್ರಗಳು ಬರ್ತದೆ, UAE, ಕತಾರ್, ಬಹರೇನ್ ಮತ್ತು ಕುವೈತ್. UAE, ಕತಾರ್, ಬಹರೇನ್, ಕುವೈತ್.
ಸೌದಿ ಅರೇಬಿಯಾಗೆ ಜೋಡಾಗಿ ಯಾರು ಇದ್ದಾರೆ ಇಲ್ಲಿ? ಜೋರ್ಡಾನ್ ಸಿಗ್ತದೆ. ಸೌದಿ ಅರೇಬಿಯಾಗೆ ಜೋಡಾಗಿ ಜೋರ್ಡಾನ್. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್, ಪಿ ಟಿ ನೆನ್ಪಿಟ್ಕೋಬೇಕು, ಇಸ್ರೇಲ್ ಪ್ಯಾಲೆಸ್ತೈನ್. ಆಮೇಲೆ ಲೆಬನಾನ್, ಸಿರಿಯಾ, ಟರ್ಕಿ, 3 ಜೊತೆ ನೆನ್ಪಿಟ್ಕೋರಿ ಅಂತ ಹೇಳಿದೆ. ಲೆಬನಾನ್, ಸಿರಿಯಾ, ಟರ್ಕಿ. ದೆನ್ ಲೇಟರ್ ಆರ್ಮೇನಿಯಾ, ARM ಆರ್ಮೇನಿಯಾ. ದೆನ್ ಅಜರ್ಬೈಜಾನ್, AZ. ಆಮೇಲೆ ಅಪ್ಪರ್ ಪೋರ್ಷನ್ ಜಾರ್ಜಿಯಾ ಸಿಗುತ್ತೆ. ARM ಅಂತ ಹೇಳಿದ್ರೆ ಅರ್ಮೇನಿಯಾ, ಅಜರ್ಬೈಜಾನ್, ನೆಕ್ಸ್ಟ್ ಬರ್ತದದ್ದು ಜಾರ್ಜಿಯಾ ಅಂತ ನೋಡ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಮೆಡಿಟೇರಿಯನ್ ಸೀದಾ ಈಸ್ಟರ್ನ್ ಪಾಯಿಂಟಲ್ಲಿ ಬರುವಂಥದ್ದು ಸಿಪ್ರಸ್ ರಾಷ್ಟ್ರ. ಟುಗೆದರ್ ಎಲ್ಲವನ್ನ ಮರ್ಜಿಂಗ್ ತೊಗೊಂಡ್ವಿ ಅಂತ ಹೇಳಿದ್ರೆ ಎಂಟೈರ್ ಏಷ್ಯಾ ಬರ್ತದೆ. ಏಷ್ಯಾದ ಪಾರ್ಟಿಷನಲ್ಲಿ ನಾರ್ದನ್ ಏಷ್ಯಾ ಯಾವ್ದು ಬರುತ್ತೆ, ಪೂರ್ವ ಏಷ್ಯಾದಲ್ಲಿ ಯಾವುದಿದೆ, ದೆನ್ ಅದೇ ಥರ ನಮಗೆ ಆಗ್ನೇಯ, ಸೌತ್ ಏಷ್ಯಾ, ಸೆಂಟ್ರಲ್ ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ. ಯಾವ ಯಾವ ಪಾರ್ಟಲ್ಲಿ ಯಾವ ಯಾವ ಕಂಟ್ರೀಸ್ಗಳು ಬಿಲಾಂಗ್ಸ್ ಆಗ್ತದೆ ಅಂತ ನೋಡಬೇಕು. ಹಾಗಾದರೆ ನೀವು ನನಗೆ ಕಮೆಂಟ್ ಹಾಕಿ ಸೌತ್ ಏಷ್ಯಾ ಪಾರ್ಟ್ ಅಂತ ಹೇಳಿ ತೊಗೊಂಡ್ರೆ ಟೋಟಲ್ ಎಷ್ಟು ಏಷ್ಯಾ ಕಾಂಟಿನೆಂಟಲ್ಲಿ ಎಷ್ಟು ಕಂಟ್ರೀಸ್ಗಳು ಬರ್ತದೆ ಅಂತ ಹೇಳಿ ಓವರಾಲ್ ನೀವು ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಸ್ಟ್ ರಿವಿಷನ್ ಮೋಡ್ ತೊಗೊಂಡು ಡಾಟೆಡ್ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು. Baggy sticker, have a nice day.